ಜುಗಾರಿ ಕ್ರಾಸ್ ಅಧ್ಯಾಯ 28 ಒಳದಾರಿ. ಸುರಂಗದ ಕಗ್ಗತ್ತಲಿಂದ ಹೊರಗಿನ ಬೆಳಕಿಗೆ, ಬೆಳಗಿನ ತಂಗಾಳಿಗೆ ಮೈಯೊಡ್ಡಿ ಹೊಸ ಹುಮ್ಮಸ್ಸು ಚೈತನ್ಯ ಅವರಲ್ಲಿ ಮೂಡಿತ್ತು. ಆದರೂ ಮಾನಸಿಕವಾಗಿ ಅವರಿಗೆ ಸುರಂಗದೊಳಗೆ ಮುಂದುವರಿಯುತ್ತಿರುವ ಭಾವನೆ ಹೋಗಲಿಲ್ಲ. ಏಕೆಂದರೆ ಅವರು ಎದುರಿಸುತ್ತಿದ್ದ ಸಮಸ್ಯೆಗಳಾವುವಕ್ಕೂ ಯಾವ ಪರಿಹಾರವೂ ಹೊಳೆದಿಲ್ಲ. ನೂರಾರು ವದಂತಿಗಳಲ್ಲಿ, ಜಾನಪದ ಕಥೆಗಳಲ್ಲಿ ಮಿಳಿತವಾಗಿದ್ದ ಕೆಂಪು ಕಲ್ಲಿನ ದಂತಕಥೆ ಕುಂಟರಾಮನ ವೃತ್ತಾಂತದಿಂದ ಸುರಂಗದಿಂದ ಹೊರಬರುವ ವೇಳೆಗೆ ಅವರಿಗೆ ವಾಸ್ತವ ಎಂದು ಅನುಮಾನಕ್ಕೆಡೆಯಿಲ್ಲದಂತೆ ಅರಿವಾಗಿತ್ತು. ಆದರೆ ಕುಂಟರಾಮನ ಅಸಂಬದ್ಧ ಪ್ರಲಾಪಗಳಲ್ಲಿ ಈ ದಂಧೆಯ ಹಿಂದಿರುವ ವ್ಯಕ್ತಿಗಳಾಗಲಿ ಸೂತ್ರಧಾರರು ಯಾರೆಂಬುದಾಗಲಿ ಸ್ಪಷ್ಟವಾಗಲಿಲ್ಲ. ಅದು ಅವನಿಗೆ ಗೊತ್ತಿತ್ತೋ ಇಲ್ಲವೋ, ಅಥವಾ ಇದೊಂದು ತಂತಾನೆ ನಡೆದುಕೊಂಡು ಹೋಗುವ ವ್ಯವಸ್ಥೆಯಾಗಿದ್ದು ಜೂಜಿನ ಚಪಲದ ಖದೀಮರೆಲ್ಲ ಬೇಕೆಂದಾಗ ಬಂದು ಸೇರಿ ಲಾಭ ಮಾಡಿಯೋ ಪ್ರಾಣ ತೆತ್ತೋ ನಿರ್ಗಮಿಸುತ್ತಿದ್ದರೂ ಇರಬಹುದು. ಈಗ ಅದರ ರಹಸ್ಯ ಅನ್ಯರಿಗೆ ಅರಿಯದಂತೆ ಸರ್ಪಕಾವಲಿನಲ್ಲಿ ಕಾಯುತ್ತಿರುವ ಖದೀಮರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ತಮಗೆ ಈ ವ್ಯವಹಾರದ ಗೊಡವೆಯೇ ಬೇಡದಿದ್ದರೂ ತಾನಾಗಿಯೇ ತಿಳಿದ ಇದನ್ನು ಮರೆಯುವುದು ಹೇಗೆ? ಮರೆತರೂ ಅದನ್ನು ಮರೆತಿದ್ದಾರೆಂದು ತಮ್ಮನ್ನು ಬೆನ್ನಟ್ಟಿರುವವರಿಗೆ ತಿಳಿಯುವುದು ಹೇಗೆ? ಹಾಗಾದರೆ ಹುಟ್ಟಿದವರೆಲ್ಲ ಒಂದಲ್ಲ ಒಂದು ದಿನ ಸಾಯಲೇಬೇಕೆಂಬಂತೆ ಈ ಖದೀಮರ ಕೈಲಿ ಸಾಯಬೇಕೆನ್ನುವುದನ್ನು ವಿಧಿಯೆಂದು ಒಪ್ಪಿಕೊಳ್ಳಬೇಕೆ? ಇದೊಂದು ಚಿತ್ತಸ್ಥೈರ್ಯವನ್ನು ಅಲ್ಲಾಡಿಸುವಂಥ ಸನ್ನಿವೇಶವಾದರೂ ತಮ್ಮ ಜೀವನದಲ್ಲಿ ಅನೇಕಾನೇಕ ಬಿಕ್ಕಟ್ಟುಗಳನ್ನು ಪ್ರತಿರೋಧಗಳನ್ನು ಎದುರಿಸಿ ಪಳಗಿ ಹೋಗಿದ್ದ ಗೌರಿ ಸುರೇಶರು ಸೋಲೊಪ್ಪಿಕೊಂಡು ಶರಣಾಗುವ ವ್ಯಕ್ತಿತ್ವದವರಂತೂ ಆಗಿರಲಿಲ್ಲ. ಜೊತೆಗೆ ಅವರ ಕೈಲಿದ್ದ ಕಡತ ಬೇರೆ ಅವರಿಗೆ ಅನೇಕ ಸಾಹಸಗಳನ್ನೂ ಹೊಸ ಹೊಸ ಹುಚ್ಚಾಟಗಳ ಅಗಣಿತ ಸಾಧ್ಯತೆಗಳನ್ನೂ ಪ್ರಚೋದಿಸಿ ದಿಗಿಲಿಗಿಂತ ಹೆಚ್ಚಾಗಿ ಹುಮ್ಮಸ್ಸನ್ನೇ ಕೆರಳಿಸಿತು. ಮೊದಲೇನೋ ಗೌರಿ ತಮ್ಮ ತಂದೆ ವಿಠ್ಠಲರೈಗಳಿಗೆ ಹೇಳಿ ಸಲಹೆ ಸಹಾಯ ಪಡೆಯೋಣ ಎಂದರು. ಕುಂಟರಾಮ ತಮ್ಮ ಮಾತನ್ನು ಯಾರೂ ನಂಬದ ಶಾಪಕ್ಕೆ ಸಿಕ್ಕಿಕೊಳ್ಳುತ್ತೇವೆಂದು ಹೇಳಿದ್ದು ನೆನಪಿಗೆ ಬಂದು ಅಕ್ಷರಶಃ ಅದು ನಿಜ ಎನ್ನಿಸಿ ಯಾರಿಗೂ ಹೇಳಕೂಡದೆಂದು ಅವಳು ತೀರ್ಮಾನಿಸಿದಳು. ತಮ್ಮನ್ನು ಬೆನ್ನಟ್ಟಿರುವವರ ವಿರುದ್ಧ ಯಾರ ಸಹಾಯ ತೆಗೆದುಕೊಳ್ಳಬೇಕೆಂದಾದರೂ ತಮ್ಮ ಗುಟ್ಟು ಬಿಟ್ಟುಕೊಡಬೇಕೆಂದಾಗುತ್ತದೆ. ಆದ್ದರಿಂದ ಯಾರಿಗೂ ಹೇಳದೆ, ಯಾರ ಸಹಾಯವನ್ನೂ ಯಾಚಿಸದೆ ಪರಿಸ್ಥಿತಿಯನ್ನು ಎದುರಿಸಬೇಕೆಂದು ಇಬ್ಬರೂ ನಡೆಯುತ್ತಾ ಮಾತಾಡಿಕೊಂಡು ತೀರ್ಮಾನಿಸಿದರು. ಅವರಿಬ್ಬರಿಗೂ ಎಲ್ಲರಂತೆಯೇ ಭಯ, ಕಾತರ, ಸಂಶಯ, ಉದ್ವಿಗ್ನತೆ ಎಲ್ಲ ಇದ್ದರೂ ಸಾವಿನ ನೆರಳಿನಲ್ಲಿ ಸಾಹಸವೆಸಗುವ ಒಂದು ವಿಚಿತ್ರ ಮಾದಕ ಅಮಲು ಸೂಕ್ಷ್ಮವಾಗಿ ಒಳಗೆ ಕುಳಿತಿತ್ತು. ಗೌರಿ ಕುಂಟರಾಮನ ನಿಸ್ಸಹಾಯಕ ಸ್ಥಿತಿಯ ಬಗ್ಗೆ ಮತ್ತು ಅವನು ಬಿಲದೊಳಗಿನ ಇಲಿಯಂತೆ ಕಾಲ ಹಾಕುತ್ತಿರುವುದರ ಬಗ್ಗೆ ಅನುತಾಪ ಸೂಚಿಸಿದ್ದಕ್ಕೆ ಸುರೇಶ, ಅವನಾದರೂ ಈ ತೊಂದರೆಗೆ ಗೊತ್ತಿದ್ದೇ ಹೋಗಿ ಸಿಕ್ಕಿಕೊಂಡವನು ಗೌರಿ. ಆದರೆ ನಮ್ಮ ಪರಿಸ್ಥಿತಿ ಹಾಗಲ್ಲ. ನಾವು ಯಾವುದನ್ನೂ ಬಯಸದೆ ಆಕಸ್ಮಿಕವಾಗಿ ಇದರೊಳಗೆ ಸಿಕ್ಕಿಬಿದ್ದಿದ್ದೇವೆ. ಇದೊಂದು ಹೊರದಾರಿಗಳಿಲ್ಲದ ಸುರಂಗ ಎಂದು ನಮಗೇನು ಗೊತ್ತಿತ್ತು ಹೇಳು ಎಂದು ಕೇಳಿದ. ಗೌರಿ ಯೋಚಿಸಿದಳು. ಈ ದಂಧೆಯ ಕರಾಳ ಮುಖಗಳು ಅವರಿಗೆ ಗೊತ್ತಿರಲಿಲ್ಲ ಎನ್ನುವುದು ನಿಜ. ಆದರೆ ಗೊತ್ತಿದ್ದರೆ ಅವರು ಇದರಿಂದ ದೂರ ಇರುತ್ತಿದ್ದರೆ? ಈ ಪ್ರಶ್ನೆಗೆ ಉತ್ತರ ಮಾತ್ರ ಅವಳಿಗೆ ಯೋಚಿಸುವುದು ಕಷ್ಟವಾಯಿತು. ಅಲ್ಲ ರೀ, ನಮಗೆ ಗೊತ್ತಿರಲಿಲ್ಲ ಅನ್ನುವುದು ನಿಜ. ಆದರೆ ಗೊತ್ತಿದ್ದರೆ ನಾವು ಬೇರೆ ರೀತಿ ವರ್ತಿಸುತ್ತಿದ್ದೇವಾ? ಸ್ವಲ್ಪ ಸರಿಯಾಗಿ ಯೋಚಿಸಿ. ಈಗ ನಮ್ಮ ಕೈಯಲ್ಲಿದ್ದ ದುಡ್ಡನ್ನಷ್ಟೂ ಕೊಟ್ಟು ಆ ರಾಜಪ್ಪನ ಕಡತ ಕೊಂಡುಕೊಂಡಿದ್ದೇಕೆ? ಅದನ್ನು ಓದುತ್ತಾ ಅದರ ಇನ್ನೊಂದು ಅರ್ಥ ತಿಳಿಯುತ್ತಿದ್ದ ಹಾಗೆ ನಿಮಗೆ ಅಪಾಯದ ಸಾಧ್ಯತೆಗಳೆಲ್ಲ ಹೊಳೆದಿರಬೇಕಲ್ಲವಾ? ಕೆಂಪು ಕಲ್ಲನ್ನು ಪತ್ತೆ ಮಾಡಬೇಕೆಂದು ನಿಮಗೂ ಇಷ್ಟ ಇದೆ ಅಲ್ಲವಾ ಎಂದು ಸುರೇಶನನ್ನು ಕೇಳಿದಳು. ಸುರೇಶ ಮಾತಾಡಲಿಲ್ಲ. ಆದರೆ ರೈಲು ಕಂಬಿ ಪಕ್ಕ ನಡೆಯುತ್ತಾ ಆ ಬಗ್ಗೆ ಗಾಢವಾಗಿ ಯೋಚಿಸಿದ. ಗೌರಿಯ ಮಾತುಗಳಲ್ಲಿ ಒಂದು ಬಗೆಯ ನಿರ್ಭೀತಿ, ಇಂಥ ಅಪಾಯಕರ ಸಾಹಸಕ್ಕೆ ಸಾವಿನ ಭೀತಿ ಅನಿವಾರ್ಯ ಎಂದು ಒಪ್ಪಿಕೊಳ್ಳುವ ಧೋರಣೆ ಇತ್ತು. ಜುಗಾರಿ ಕ್ರಾಸಿನ ಸಾವು ಬದುಕಿನ ಜೂಜಾಟದ ಪ್ರಚಂಡ ಗುರುತ್ವಾಕರ್ಷಣೆಯಲ್ಲಿ ತಪ್ಪಿಸಿಕೊಳ್ಳಲಾಗದಂತೆ ತಾವೂ ಸಿಕ್ಕಿಕೊಳ್ಳುತ್ತಿರುವುದು ಅವನಿಗೆ ಗೌರಿಯ ಪ್ರಶ್ನೆಗಳ ಬಗ್ಗೆ ಯೋಚಿಸಿದಂತೆ ಚೆನ್ನಾಗಿ ಅರ್ಥವಾಯಿತು. ಆದರೆ ಈಗ ಮಾಡುವುದೇನು? ಅದೆಲ್ಲ ಏನಾದರೂ ಆಗಲಿ, ಈಗ ಮಾಡುವುದೇನು ಅದನ್ನು ಯೋಚಿಸು. ಅಲ್ಲಿ ಎಷ್ಟು ಕೋಟಿ ರೂಪಾಯಿಯ ಮಾಣಿಕ್ಯಗಳು ಬೇಕಾದರೂ ಬಿದ್ದಿರಲಿ, 7 ಹೆಡೆ ಸರ್ಪಗಳು ನಿಧಿ ಕಾಯುವ ಹಾಗೆ ಕೊಲೆಗಡುಕರ ಗ್ಯಾಂಗುಗಳು ಕಾದುಕೊಂಡಿದ್ದಾವಲ್ಲ ಎಂದು ಸುರೇಶ ಗೌರಿಗೆ ಹೇಳಿದ. ಅವನ ಮಾತಿನಲ್ಲಿ ಕೆಂಪು ಕಲ್ಲುಗಳ ಬಗ್ಗೆಯೋ ಅಥವಾ ಅದರಿಂದ ಸಿಗಬಹುದಾದಂತಹ ಕೋಟ್ಯಾಂತರ ರೂಪಾಯಿಗಳ ಬಗ್ಗೆಯೋ ಗೌರಿಗೆ ಆಸೆ ಇದೆ ಎನ್ನುವ ಛಾಯೆಯೂ ಇತ್ತು. ಅಲ್ರಿ, ಆ ಕೋಟಿ ರೂಪಾಯಿ ಯಾರಿಗೆ ಬೇಕಾಗಿದೆ?
ಅಷ್ಟೊಂದು ದುಡ್ಡು ಕಟ್ಟಿಕೊಂಡು ನಾವೇನು ಮಾಡುತ್ತೇವೆ ಹೇಳಿ? ಇಲ್ಲಿಯವರೆಗೆ ಸಿಕ್ಕಿದ ದುಡ್ಡಿಗೆಲ್ಲ ನಾವು ಕೊಂಡುಕೊಂಡಿರುವುದು ಗಂಡಾಂತರಗಳನ್ನೇ ಅಲ್ಲವಾ? ಕೆಂಪು ಕಲ್ಲು ಸಿಕ್ಕು ನಾವು ದುಡ್ಡು ಮಾಡಿದರೂ ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ನಾನಂತೂ ತಿಳಿದಿಲ್ಲ. ನೀವು ನನಗೆ ದುಡ್ಡಿನ ಆಸೆಯೋ ಅಥವಾ ಕೆಂಪು ವಜ್ರಗಳ ಆಸೆಯೋ ಇರುವುದರಿಂದ ಹೀಗೆ ಮಾಡುತ್ತಿದ್ದೇನೆ ಅಂತ ಖಂಡಿತ ತಿಳಿಬೇಡಿ. ಇಷ್ಟು ದಿನದ ನಮ್ಮ ಹಣೆ ಬರಹ ನೋಡಿದರೆ ಈ ಥರದ ಹಗರಣಗಳೆಲ್ಲ ಬದುಕೋದು ನಮ್ಮ ರಕ್ತಕ್ಕೆ ಇಳಿದಿರೋ ಹಾಗೆ ಕಾಣ್ತದೆ. ಇಲ್ಲಿವರೆಗೆ ಬದಲಾಗದೆ ಇರೋ ನಮ್ಮ ಗ್ರಹಗತಿ ಈಗ ಫಕ್ಕನೆ ದಿಕ್ಕು ಬದಲಾಯಿಸುತ್ತಾ? ಇಷ್ಟೆಲ್ಲ ಅನುಭವಿಸಿ ಈಗ ನಮ್ಮ ಪಾಡಿಗೆ ನಾವು ಎಲ್ಲೋ ನೆಮ್ಮದಿಯಾಗಿದ್ದು ಬಿಡೋಣ ಅಂತ ತಲೆ ತಪ್ಪಿಸಿಕೊಂಡು ಹೋಗೋದಕ್ಕಾಗತ್ತಾ? ಎಲ್ಲಿಗೆ ಹೋಗ್ತೀರಿ? ಎಷ್ಟು ದಿನ ಓಡುತ್ತೀರಿ ಹೇಳಿ ಎಂದು ಗೌರಿ ಕೊಂಚ ಪ್ರತಿಭಟನೆಯ ದನಿಯಲ್ಲೇ ಮಾತಾಡಿದಳು. ಇಷ್ಟೆಲ್ಲ ತೊಂದರೆ ತಾಪತ್ರಯ ಅನುಭವಿಸಿಯೂ ಗಡುಸಾಗಿಯೇ ಮಾತಾಡುತ್ತಿರುವ ಅವಳನ್ನು ನೋಡಿ ಇವಳು ಎಲ್ಲರಂತೆ ಅಳ್ಳೆದೆಯ ಹೆಂಗಸಂತೂ ಅಲ್ಲ ಎಂದು ಸುರೇಶ ತೀರ್ಮಾನಿಸಿದ. ಗೌರಿ, ಈಗಲೂ ನನಗೆ ನಮ್ಮನ್ನು ನಿಜವಾಗಿಯೂ ಕೊಲ್ಲುವುದಕ್ಕೆ ಬೆನ್ನು ಹತ್ತಿದ್ದಾರೆ ಅನ್ನುವುದರ ಬಗ್ಗೆ ಅನುಮಾನ ಇದೆ. ಆದರೆ ಇಲ್ಲಿ ದೊಡ್ಡ ತಾಪತ್ರಯ ಎಂದರೆ ನಮ್ಮ ಸಂಶಯಗಳು ಸಾಬೀತಾಗುವುದು ಅವರು ನಮ್ಮನ್ನು ಕೊಂದು ಹಾಕಲು ಬಂದಾಗಲೇ. ಆಗ ನಮಗೆ ಸತ್ಯ ಗೊತ್ತಾಗಿ ಯಾವ ಪ್ರಯೋಜನವೂ ಇರುವುದಿಲ್ಲ. ನನಗೆನ್ನಿಸುವುದು ಈ ಕೆಂಪು ಕಲ್ಲುಗಳ ಸಂಬಂಧದಲ್ಲಿ ಇಷ್ಟೊಂದು ಅಪಾಯ ಇರುವುದಕ್ಕೆ ಮೂಲ ಅದೊಂದು ಪರಮ ರಹಸ್ಯವಾಗಿರುವುದರಿಂದಲೇ ಎನ್ನಿಸುತ್ತದೆ. ಹಾಗಿದ್ದರೆ ಒಂದಷ್ಟು ಜನಕ್ಕೆ ಹೇಳಿಬಿಡೋಣ? ಯಾರಿಗೆ ಹೇಳ್ತೀಯಾ? ಯಾವ ಕಾರಣಕ್ಕೆ ಹೇಳ್ತೀಯಾ? ಕುಂಟರಾಮನ ಥರ ಸಂತೆಯಲ್ಲಿ ನಿಂತುಕೊಂಡು ಕೂಗುತ್ತೀಯಾ? ಈಗ ನಾವು ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಸ್ಕೂಲು ಮಕ್ಕಳ ಕೈಯಲ್ಲಿ ಕಲ್ಲು ಹೊಡೆಸಿಕೊಂಡು ಕುಂಟರಾಮನ ಥರ ಸುರಂಗವಾಸಕ್ಕೆ ಮರಳಬೇಕಾಗುತ್ತದೆ. ಇಲ್ಲ ಖದೀಮರ ಕೈಗೆ ಸಿಕ್ಕಿಕೊಳ್ಳಬೇಕಾಗುತ್ತದೆ. ಹಾಗಿದ್ದರೆ ಈ ಪ್ರಪಂಚದಲ್ಲಿ ನಮ್ಮ ಮಾತು ನಂಬುವವರು ಒಬ್ಬರೂ ಇಲ್ಲವಾ? ಹೊರ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಇದ್ದಾನೆ. ಯಾರು? ಕುಂಟರಾಮ. ಥುತ್, ನೀವು ಬೇಕಾದರೆ ಅವನ ಜೊತೆ ಹೋಗಿ ಆ ಬಿಲದ ಒಳಕ್ಕೆ ಹೊಕ್ಕೊಳ್ಳಿ. ನಾನು ಮಾತ್ರ ಸತ್ರೂ ಪರವಾಗಿಲ್ಲ, ಅಲ್ಲಿಗೆ ಬರೋದಿಲ್ಲ. ತಲೆ ತಪ್ಪಿಸಿಕೊಂಡು ಎಲ್ಲೋ ಬದುಕಿ ಮುದುಕಿಯಾಗಿ ಕಾರಣವಿಲ್ಲದೆ ಸಾಯುವುದಕ್ಕಿಂತ ಸಕಾರಣವಾದ ಸಾವನ್ನು ಎದುರಿಸೋದು ಎಷ್ಟೋ ವಾಸಿ ಅಂತ ನನಗೆ ನಿಜವಾಗ್ಲೂ ಅನ್ನಿಸಿದೆ. ಅವನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದರೆ ಹೇಳಿ. ಬೇರೆ ಬೇಕಾದಷ್ಟು ಜನಕ್ಕೆ ನಾವು ಹೇಳುವುದು ನಿಜ ಅಂತ ಗೊತ್ತು. ಆದರೆ ಅವರೆಲ್ಲ ಕಾಳ ಜಗತ್ತಿನ ದಂಧೆಯವರು. ಇದನ್ನು ಬಹಿರಂಗಪಡಿಸುವುದಕ್ಕೆ ಒಂದೇ ಒಂದು ಸರಿಯಾದ ಉಪಾಯ ನನಗೆ ಗೊತ್ತಿರೋದು. ಅಂದರೆ ಆ ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯ ಸರಿಯಾಗಿ ಎಡಿಟ್ ಮಾಡಿ ವ್ಯಾಖ್ಯಾನದೊಂದಿಗೆ ಪ್ರಕಟಿಸಿಬಿಡೋದು. ಇಡೀ ಲೋಕಕ್ಕೆ ಈ ಕಾಳದಂಧೆಗಳ ಕತೆ ಗೊತ್ತಾಗ್ತದೆ. ಅಲ್ಲ ಕಣ್ರಿ, ನೋಡಿದಿರಾ ನಿಮ್ಮ ಬುದ್ಧಿ? ಆ ಕಡತದಲ್ಲಿ ತೆಗೆದು ಹಾಕಿರುವ ಪದ ಯಾವುದು ಹೇಳ್ರಿ ಅಂದರೆ ನನಗೆ ಸಹಿತ ಹೇಳದೆ ಈಗ ಲೋಕಕ್ಕೆಲ್ಲ ಹೇಳ್ತೀನಿ ಅಂತ ಹೇಳ್ತಿರಲ್ಲ. ನನಗೆ ಗೊತ್ತಾದರೆ ಏನು, ಅಲ್ಲಿರೋ ಕೆಂಪು ಕಲ್ಲನ್ನೆಲ್ಲ ಹೋಗಿ ಬಾಚಿಕೊಂಡು ಬಂದು ಬಿಡ್ತೀನಲ್ವಾ ಎಂದು ಅರ್ಧ ಕೋಪ ಅರ್ಧ ಚುಡಾಯಿಸುವ ದನಿಯಲ್ಲಿ ಗೌರಿ ಹೇಳುತ್ತಾ ಜಗಳ ತೆಗೆಯುವಂತೆ ಸುರೇಶನ ಕಡೆಗೆ ತಿರುಗಿ ನಿಂತಳು. ಜಗಳದ ಸಂಪ್ರದಾಯದಂತೆ ಅವಳು ಸೆರಗು ಸೊಂಟಕ್ಕೆ ಸಿಕ್ಕಿಸಿದ್ದನ್ನು ನೋಡಿ ಸುರೇಶನಿಗೆ ಆ ಪರಿಸ್ಥಿತಿಯಲ್ಲೂ ಜೋರಾಗಿ ನಗು ಬಂತು. ಗೌರಿ, ನಾನು ಅದನ್ನು ಯಾರಿಗೆ ಹೇಳುವುದು ಅಪಾಯ ಅಂತ ನಿಜವಾಗಿಯೂ ತಿಳಿದಿದ್ದೇನೆ. ಶೇಷಪ್ಪನ ಗತಿ, ಕುಂಟರಾಮನ ಅವಸ್ಥೆ ಎಲ್ಲವನ್ನು ನೋಡಿಯೂ ನಿನಗೆ ನಾನು ಗುಟ್ಟು ಮಾಡುತ್ತಿದ್ದೇನೆಂದು ಅನ್ನಿಸಿದರೆ ನೀನು ಆ ಕೆಂಪು ಕಲ್ಲಿನ ಆಕರ್ಷಣೆಗೆ ಸಂಪೂರ್ಣ ಸಿಕ್ಕಿದ್ದೀಯಾ ಎಂದೇ ಅನುಮಾನಿಸಬೇಕಾಗುತ್ತದೆ. ಹಂಗಲ್ಲ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪಾಡುಪಟ್ಟು ಕಾಡು ಬಿದ್ದು ಕೈಲಿದ್ದ ದುಡ್ಡು ಕೊಟ್ಟು ಆ ಕಡತ ಕೊಂಡುಕೊಂಡು ಈಗ ಅದನ್ನು ನೀವು ಪಬ್ಲಿಷ್ ಮಾಡಿ ಇಡೀ ಲೋಕಕ್ಕೆ ಹೇಳಿಬಿಡ್ತೀನಿ ಅಂತಿದ್ದೀರಲ್ಲ. ಹಾಗಾದರೆ ನಮಗೆ ನಮ್ಮ ಕೂಲಿ ಸಹಿತ ಇಲ್ಲವಾ? ನಿಮ್ಮ ಮಾತೇ ನಡಿಬೇಕೆಂದಿದ್ದರೆ ಕೊನೆ ಪಕ್ಷ ಒಂದು ಕೆಲಸ ಮಾಡೋಣ. ಮೊದಲು ಆ ಕಾವ್ಯ ಎಷ್ಟು ಕರಾರುವಕ್ಕಾಗಿದೆ ಎಂದು ಒಂದು ಸಾರಿ ಪರಿಶೀಲಿಸಿ ನೋಡೋಣ. ಆಮೇಲೆ ಪ್ರಕಟಿಸಿಬಿಡೋಣ. ಯಾಕೆ ಅನ್ನಿ, ಇದನ್ನು ಕೂಡ ಕುಂಟರಾಮನ ವೃತ್ತಾಂತದಂತೆಯೇ ಎಲ್ಲ ಅಲಕ್ಷಿಸಿ ಬಿಡಬಹುದು. ನಿನಗೀಗ ಆ ಕಲ್ಲು ಸಿಕ್ಕುವ ಜಾಗ ಪತ್ತೆ ಮಾಡಿ 10 ಕಲ್ಲನ್ನಾದರೂ ಹೊತ್ತುಕೊಂಡು ಬರಬೇಕಾಗಿದೆ. ಅದಕ್ಕೆ ದಾರಿ ಮಧ್ಯ ಜಗಳ ತೆಗಿತಿದ್ದೀಯ ಅಷ್ಟೇ. ಹಾಗೆಲ್ಲ ನೀನು ಅನುಮಾನಿಸುವ ಅಗತ್ಯವೇ ಇಲ್ಲ. ನಮ್ಮ ಸಾಹಿತ್ಯ ಲೋಕದಲ್ಲಿ ಕುಂಟರಾಮನನ್ನು ಮೀರಿಸುವ ಹುಚ್ಚರಿದ್ದಾರೆ. ಕೆಂಪು ರತ್ನಗಳಿವೆ ಎಂದರೂ ಗಮನ ಕೊಡದವರು ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯದ ಅರ್ಥ ಪತ್ತೆ ಹಚ್ಚಬೇಕೆಂದೋ ಅಥವಾ ಓರೆ ಹಚ್ಚಬೇಕೆಂದೋ ಹೇಳಿದರೆ ಎಂಥ ಕಗ್ಗಾಡಿಗಾದರೂ ನುಗ್ಗಲು ತಯಾರಾಗುವ ಮುಠಾಳರಿದ್ದಾರೆ ತಿಳ್ಕೊ. ಇರಬಹುದು ಬಿಡಿ, ನಿಮ್ಮನ್ನು ರಾಜಪ್ಪನನ್ನು ನೋಡಿದರೆ ಗೊತ್ತಾಗುತ್ತಲ್ಲ ಸಾಹಿತ್ಯ ಲೋಕದ ಸ್ಥಿತಿ ಎಂದು ಗೌರಿ ಸುರೇಶನ ಮಾತಿಗೆ ಹಾಸ್ಯ ಮಾಡಿದಳು.
ಇಬ್ಬರೂ ಮಾತಾಡುತ್ತಾ ಸುತ್ತಮುತ್ತಲ ಪರಿವೇ ಇಲ್ಲದೆ ಸುರಂಗದಿಂದ ಸಾಕಷ್ಟು ದೂರ ನಡೆದು ಬಂದಿದ್ದರು. ಹಠಾತ್ತಾಗಿ ರೈಲ್ವೆ ಇಂಜಿನ್ನ ಕೂಗು ಕೇಳಿ ತಮ್ಮದೇ ಆಲೋಚನೆಗಳಲ್ಲಿ ಮುಳುಗಿದ್ದ ಅವರಿಗೆ ಎಚ್ಚರಾಯಿತು. ಯಾವುದೋ ರೈಲು ಬರುತ್ತಿರಬಹುದೆಂದು ಮುಂದೆ ನೋಡಿದ ಅವರಿಗೆ ತಾವು ಹತ್ತಿ ಬಂದ ರೈಲೇ ದೂರದಲ್ಲಿ ನಿಂತು ಕೂಗು ಹಾಕುತ್ತಿರುವಂತೆ ಕಂಡಿತು. ಸುರೇಶ, ಗೌರಿ ಇಬ್ಬರೂ ಗಾಬರಿಯಲ್ಲಿ ಬೇಗ ಬೇಗ ರೈಲು ಕಂಬಿ ಪಕ್ಕದಲ್ಲಿದ್ದ ಪೊದೆಗಳ ಮರೆಗೆ ಸರಿದರು. ಇದೇನು ಅದೇ ರೈಲೋ ಬೇರೆ ರೈಲೋ ಎಂದು ಆಶಂಕೆ ಗಾಬರಿಗಳಲ್ಲಿ ಉದ್ಗರಿಸುತ್ತಾ ಗೌರಿ, ಅಲ್ಲ ಕಣ್ರಿ, ನಾವು ಸುರಂಗದೊಳಗಿಂದ ಇಲ್ಲಿಯವರೆಗೆ ನಡೆದು ಬಂದರೂ ಇದು ಸ್ಟೇಷನ್ನು ಕೂಡ ತಲುಪಿಲ್ಲವಲ್ಲ ರಾಜಪ್ಪ, ಅದಕ್ಕೆ ಇದನ್ನು ನಿನ್ನೆ ರೋಡ್ ಎಂಜಿನ್ಗಿಂತ ಕಡೆ ಅಂತ ಕಂಡೆಮ್ ಮಾಡಿದ್ದು ಎಂದಳು. ಸುರೇಶನಿಗೆ ಏನೂ ಹೊಳೆಯಲಿಲ್ಲ. ಗಾಡಿಯಲ್ಲಿ ನಾವಿಬ್ಬರೂ ಇಲ್ಲದಿರುವುದು ಗಮನಕ್ಕೆ ಬಂದ ಕೂಡಲೇ ಯಾರಾದರೂ ಏನೋ ಅಪಘಾತವಾಗಿದೆ ಎಂದು ಶಂಕಿಸಿ ಅಪಾಯದ ಸರಪಳಿ ಎಳೆದು ರೈಲು ನಿಲ್ಲಿಸಿದರೆ, ಅಥವಾ ರೈಲೇ ಕೆಟ್ಟು ನಿಂತಿದೆಯೇ, ಅಥವಾ ಮುಂದೆ ಹೋಗಲಾರದಂತೆ ಕಂಬಿ ಏನಾದರೂ ಜಖಮ್ ಆಗಿದೆಯೇ, ಒಂದೂ ಅರ್ಥವಾಗಲಿಲ್ಲ. ಕೆಲವರು ಅಲ್ಲೇ ಕಂಬಿ ಪಕ್ಕ ಕುಳಿತು ಆರಾಮ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿದರಂತೂ ರೈಲು ನಿಂತು ಬಹಳ ಹೊತ್ತೇ ಕಳೆದಿರಬಹುದೆಂದು ಅವರಿಗೆ ಅನ್ನಿಸಿತು. ರೈಲು ಏನಾದರಾಗಲಿ ಎಂದು ಉಪೇಕ್ಷಿಸಿ ಅವರು ದಾರಿ ಹಿಡಿದು ಹೋಗುವಂತೆಯೂ ಇರಲಿಲ್ಲ. ಏಕೆಂದರೆ ರೈಲು ನಿಂತಲ್ಲಿಂದ ಕೊಂಚವೇ ಮುಂದೆ ಜುಗಾರಿ ಕ್ರಾಸಿನ ಕಡೆಗೆ ಹೋಗಿರುವ ಕಾಡೊಳಗಿನ ಒಳದಾರಿ ಇದ್ದಿದ್ದು. ಏನು ಮಾಡಲು ತೋರದೆ ಇಬ್ಬರೂ ಅವಿತು ನಿಂತು ರೈಲಿನ ಬಳಿ ನಡೆಯುತ್ತಿದ್ದ ಚಟುವಟಿಕೆಗಳನ್ನು ವೀಕ್ಷಿಸಿ ಊಹಿಸಲೆತ್ನಿಸಿದರು. ರೈಲು ಇನ್ನೂ 4-6 ಬಾರಿ ನೀಳವಾಗಿ ಕೂಗಿದ ಮೇಲೆ ದೂರದಲ್ಲಿ ಒಬ್ಬ ದೊಣ್ಣೆ ತಗೊಂಡು ಮೆಲ್ಲಗೆ ಬರುತ್ತಿರುವುದು ಕಾಣಿಸಿತು. ಸ್ಟೇಷನ್ನಿನಿಂದ ತುಂಬ ದೂರದಲ್ಲಿ ರೈಲು ನಿಂತಲ್ಲೇ 4 ಮಾರಿನ ಆಚೆ ರೈಲಿನ ಸಿಗ್ನಲ್ ಕೈ ಕಂಬ ಇತ್ತು. ಅದನ್ನು ನೋಡಿದ್ದರೆ ಸುರೇಶನಿಗೂ ಗೌರಿಗೂ ರೈಲು ನಿಂತಿರುವುದಕ್ಕೆ ಕಾರಣ ಸುಲಭವಾಗಿ ಗೊತ್ತಾಗುತ್ತಿತ್ತು. ಕೈಕಂಬ ಕೆಳಗೆ ಬಿದ್ದು ರೈಲು ಮುಂದುವರಿಯಲು ಸಿಗ್ನಲ್ ಸಿಕ್ಕಿರಲಿಲ್ಲ ಅಷ್ಟೇ. ಮಲೆನಾಡಿನ ಮಳೆಗಾಲಕ್ಕೆ ಸ್ಟೇಷನ್ನಿನಿಂದ ಅಲ್ಲಿಯವರೆಗೆ ಎಳೆದಿರುವ ಕೇಬಲ್ಲುಗಳಲ್ಲಿ ಎಲ್ಲಿ ತುಕ್ಕು ಹಿಡಿಯುತ್ತಿತ್ತೋ ಅಥವಾ ಕಂಬದಲ್ಲೇ ತುಕ್ಕು ಹಿಡಿಯುತ್ತಿತ್ತೋ, ಅಂತೂ ಆಗಾಗ ಅದು ಸ್ಟೇಷನ್ನಿನ ಸಿಗ್ನಲನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ. ಈ ಕೈಕಂಬದ ಹಣೆಬರಹ ತಿಳಿದ ಡ್ರೈವರುಗಳು ಕೈಕಂಬದ ಸಿಗ್ನಲನ್ನು ಅಲಕ್ಷಿಸಿ ರೈಲನ್ನು ನಿಧಾನವಾಗಿ ಸ್ಟೇಷನ್ನಿನವರೆಗೂ ಒಯ್ದೇ ಬಿಡುತ್ತಿದ್ದರು. ಆದರೆ ಈ ದಿನಚರಿಯಲ್ಲಿ ಒಮ್ಮೆ ಒಂದು ಚಿಕ್ಕ ಅಪಘಾತ ಸಂಭವಿಸಿ ವಿಚಾರಣೆಯಲ್ಲಿ ಅದರ ಪೂರ್ತಿ ತಪ್ಪು ಸಿಗ್ನಲ್ ಅಲಕ್ಷಿಸಿದ ಸ್ಟೇಷನ್ನಿಗೆ ಬಂದ ಡ್ರೈವರಿನದೇ ಎಂದು ತೀರ್ಮಾನವಾಗಿ ಅವನು ಕೆಲಸ ಕಳೆದುಕೊಳ್ಳಬೇಕಾಗಿ ಬಂದುದರಿಂದ ಈಗ ಎಲ್ಲ ಡ್ರೈವರ್ಗಳು ಸಿಗ್ನಲ್ ಕೊಡದಿದ್ದರೆ ಎಷ್ಟೇ ಹೊತ್ತಾಗಲಿ ಬಿಲ್ಕುಲ್ ಮುಂದುವರಿಯುತ್ತಿರಲಿಲ್ಲ. ಎಷ್ಟು ಹೊತ್ತಾದರೂ ರೈಲು ಸ್ಟೇಷನ್ನಿಗೆ ಬರದೆ ಕಾಡಿನೊಳಗೆಲ್ಲೋ ಸಿಳ್ಳೆ ಹೊಡೆಯುತ್ತಾ ನಿಂತಿದ್ದರೆ ಸ್ಟೇಷನ್ ಮಾಸ್ಟರು ಕೈಕಂಬ ಕೈಕೊಟ್ಟಿದೆ ಎಂದು ಅಂದಾಜು ಮಾಡಿ ಸ್ಟೇಷನ್ನಿನಿಂದ ಒಬ್ಬ ಗ್ಯಾಂಗ್ ಮ್ಯಾನನ್ನು ದೊಣ್ಣೆ ಕೊಟ್ಟು ಕಳಿಸುತ್ತಿದ್ದರು. ಗ್ಯಾಂಗ್ ಮ್ಯಾನ್ ಗೊಣಗುತ್ತಾ ಬೈಯುತ್ತಾ ಸಿಳ್ಳೆ ಕೂಗಿಸುತ್ತಿದ್ದ ಡ್ರೈವರ್ ಅಸಹನೆಗೆ ಮುಯಿ ತೀರಿಸಲು ಆದಷ್ಟು ನಿಧಾನವಾಗಿ ಬರುತ್ತಿದ್ದ. ಬಂದು ದೊಣ್ಣೆಯಿಂದ ಕಂಬಕ್ಕೆ 4-6 ಬಾರಿ ಹೊಡೆದು ಕೈಕಂಬದ ಕೈ ಕೆಳಗಿಳಿಯುವಂತೆ ಮಾಡುತ್ತಿದ್ದ. ಕೆಲವು ವೇಳೆ ಕಂಬ ಹತ್ತಿ ಕಂಬದ ಕೈಯನ್ನು ಅಕ್ಷರಶಃ ಕೆಳಗೆಳೆದು ಇಳಿಸಬೇಕಾಗುತ್ತಿತ್ತು. ಮರೆಯಲ್ಲಿ ನಿಂತು ನೋಡುತ್ತಿದ್ದ ಇಬ್ಬರಿಗೂ ಡ್ರೈವರು ಗ್ಯಾಂಗ್ಮನ್ನು ಬಿಸಿ ಬಿಸಿ ಮಾತಾಡಿದ್ದು, ಅನಂತರ ಕಂಬ ಹತ್ತಿ ಗ್ಯಾಂಗ್ಮನ್ ಕೈಯನ್ನು ಕೆಳಗೆಳೆದು ರೈಲನ್ನು ಮುಂದೆ ಹೋಗಲು ಅನುವು ಮಾಡಿದ್ದು ಕಾಣಿಸಿತು. ರೈಲು ಹೊರಟ ಕೂಡಲೇ ಇಬ್ಬರು ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಮುಂದುವರಿದರು. ಕೈಕಂಬದ ಬಲಕ್ಕೆ ಜುಗಾರಿ ಕ್ರಾಸಿನ ಒಳದಾರಿ ನೇರವಾಗಿ ಕಾಡೊಳಗೆ ಕಣಿವೆ ಇಳಿಜಾರಿನಲ್ಲಿ 3 ಮೈಲಿ ಇಳಿದಿಳಿದು ಹೋಗುತ್ತದೆ. ಆ ಕಣಿವೆಯ ತಳದಲ್ಲೇ ದೋಣಿ ಹೊಳೆ ಕಲ್ಲುಗಳ ನಡುವೆ ಕುದಿ ಕುದಿಯುತ್ತಾ ಹರಿಯುವುದು. ಅದರ ಭೋರ್ಗರೆತ ಕಿವಿಗೊಟ್ಟು ಆಲಿಸಿದರೆ ರೈಲ್ವೆ ಲೈನಿನವರೆಗೂ ಸಹ ಕೇಳಿಸುತ್ತಿತ್ತು. ಹೊಳೆಯ ಆಚೆ ದಂಡೆಯಿಂದ ನೇರವಾಗಿ ಜುಗಾರಿ ಕ್ರಾಸ್ 3 ಮೈಲಿಗಳಾದರೂ ಅಬ್ಬರಿಸುವ ಹೆಬ್ಬುಲಿಯಂತೆ ಹರಿಯುವ ಅದನ್ನು ದಾಟಲು ಎಲ್ಲೂ ಸಾಧ್ಯವಿರಲಿಲ್ಲ. ಹೊಳೆ ದಂಡೆಯಲ್ಲೇ 2 ಮೈಲು ನಡೆದು ಹೋಗಿ ಅಂಬಳದಿಂದ ಜುಗಾರಿ ಕ್ರಾಸಿಗೆ ಹೋಗುತ್ತಿದ್ದ ಸರ್ಕಾರಿ ರಸ್ತೆ ಸೇರಿ ಸೇತುವೆ ದಾಟಿಯೇ ಆಚೆ ದಡ ಜುಗಾರಿ ಕ್ರಾಸ್. ಅಧ್ಯಾಯ 29 ಕಮಾನು ಸೇತುವೆ. ಅಂಬಳದಿಂದ ಜುಗಾರಿ ಕ್ರಾಸಿಗೆ ಹೋಗುವ ರಸ್ತೆ ಬೆಟ್ಟದ ಕಣಿವೆಯಲ್ಲಿ 17 ಹೇರ್ಪಿನ್ ತಿರುವುಗಳಲ್ಲಿ ಇಳಿದಿಳಿದು ದೋಣಿ ಹೊಳೆಯ ಸೇತುವೆಯ ಬಳಿಗೆ ಬರುತ್ತದೆ. ಆಳವಾದ ಪ್ರಪಾತಗಳಲ್ಲಿ ಕೊರಕಲ್ಲುಗಳಲ್ಲಿ ದೋಣಿ ಹೊಳೆ ಇಲ್ಲಿ ಅಕ್ಷರಶಃ ಕುದಿಯುತ್ತಾ ಹರಿಯುತ್ತದೆ. ಇದೊಂದು ಕಮಾನು ಸೇತುವೆ ಇಲ್ಲದಿದ್ದರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಾವ ಸಂಪರ್ಕವೂ ಸಾಧ್ಯವಿಲ್ಲ. ಸಾಧಾರಣವಾಗಿ ನದಿಗಳನ್ನೆಲ್ಲ ಸುಲಭವಾಗಿ ಈಜಿಯೇ ದಾಟಿಕೊಂಡು ಓಡಾಡುವ ಕಾಡು ಪ್ರಾಣಿಗಳು ಸಹ
ದೋಣಿ ಹೊಳೆಯನ್ನು ಈ ಭಾಗದಲ್ಲಿ ಈಜಿ ದಾಟಲು ಸಾಧ್ಯವಾಗದೆ ಸರ್ಕಾರಿ ಸೇತುವೆಯನ್ನೇ ಉಪಯೋಗಿಸುತ್ತಿದ್ದವೆಂದು ಕಾಣುತ್ತದೆ. ಏಕೆಂದರೆ ಕಮಾನು ಸೇತುವೆಯ ಆಚೀಚೆ ಕಡೆ ಆನೆ ಹುಲಿಗಳಿಂದ ಹಿಡಿದು ಪ್ರತಿಯೊಂದು ಕಾಡು ಪ್ರಾಣಿಗಳ ಹೆಜ್ಜೆ ಗುರುತುಗಳು ಒದ್ದೆ ಮಣ್ಣಿನಲ್ಲಿ ಮೂಡಿರುವುದನ್ನು ಕಾಣಬಹುದಿತ್ತು. ಉದ್ದಕ್ಕೂ ನದಿ ಧುಮುಕಿ ಧುಮುಕಿ ನೊರೆಯೇಳಿಸುತ್ತಾ ಸಾಗುವುದರಿಂದ ಸುರೇಶ, ಗೌರಿ ದೋಣಿ ಹೊಳೆಯ ದಂಡೆಯ ಪಕ್ಕದಲ್ಲಿ ನಡೆದು ಬಂದ ದಾರಿ ಯಾವಾಗಲೂ ಹೊಳೆ ಎಬ್ಬಿಸುವ ತುಂತುರಿನ ಮೋಡದಿಂದ ಕವಿದಿರುತ್ತಿತ್ತು. ಸದಾ ತೇವದಿಂದ ಕೂಡಿರುವ ಆ ಭಾಗದಲ್ಲಿ ಪಾಚಿ ನೆಲವನ್ನೆಲ್ಲ ಹೊದ್ದಿಸಿದಂತೆ ಮುಸುಗಿ ಕಾಲಿಟ್ಟಲ್ಲಿ ಜಾರುತ್ತಿತ್ತು. ಸುತ್ತ ಕಿಕ್ಕಿರಿದ ಕಾಡಿನ ಪರ್ವತಗಳು, ತಲೆಯ ನೆತ್ತಿಯಲ್ಲೆಲ್ಲೋ ಅಂಗೈಯಗಲ ಕಾಣುವ ಆಕಾಶ. ಈ ರೌದ್ರತೆಗೆ ಶ್ರುತಿ ಹಿಡಿದ ಹಾಗೆ ನಿರಂತರವಾಗಿ ಬುಸುಗುಡುತ್ತಲೇ ಇರುವ ನದಿಯ ಭೋರ್ಮೊರೆತ. ದಂಡೆಯ ಆ ಕಾಡು ದಾರಿ ಮನುಷ್ಯರಿಗಿಂತ ಹೆಚ್ಚಾಗಿ ಕಾಡು ಮೃಗಗಳೇ ಓಡಾಡಿ ಆದುದೆಂದು ಹೇಳಬಹುದು. ಅವು ಮಾಡಿಕೊಂಡ ಹಾದಿಯನ್ನು ಒಳದಾರಿ ಹಿಡಿದು ಓಡಾಡುವ ಮನುಷ್ಯರು ಆಗೀಗ ಉಪಯೋಗಿಸುತ್ತಿದ್ದರಷ್ಟೆ. ಅಲ್ಲಲ್ಲಿ ಜಾರುತ್ತಾ ಅಕ್ಕಪಕ್ಕದ ಗಿಡ ಮರಗಳನ್ನು ಹಿಡಿದುಕೊಂಡು ತಡವರಿಸುತ್ತಾ 2 ಮೈಲು ಸವೆಸುವುದರೊಳಗೆ ಅಲ್ಲೆಲ್ಲ ಹೊಗೆಯಂತೆ ಕವಿದಿದ್ದ ತುಂತುರಿನ ಮೋಡದಿಂದ ಅವರಿಬ್ಬರ ಬಟ್ಟೆ ಬರಗಳು ಮೈಗೆ ಅಂಟಿಕೊಳ್ಳುವಷ್ಟು ಒದ್ದೆಯಾಗಿ ಹೋದವು. ಗುರುರಾಜ ಕವಿಯ ಕಾವ್ಯ ಹಿಡಿದುಕೊಂಡು ಕೆಂಪು ಕಲ್ಲುಗಳನ್ನು ಹುಡುಕ ಹೊರಟರೆ ಇಂಥದೇ ದುರ್ಗಮ ಹಾದಿಯಲ್ಲಿ ಗೊತ್ತು ಗುರಿ ಇಲ್ಲದೆ 100 ಮೈಲು ಅಡ್ಡಾಡಬೇಕಾಗುತ್ತೆಂಬ ಆಲೋಚನೆಯಲ್ಲಿ ಅವರಿಬ್ಬರೂ ಒಬ್ಬರನ್ನೊಬ್ಬರು ಕಿಚಾಯಿಸುತ್ತಾ ಛೇಡಿಸುತ್ತಾ ಬರುತ್ತಿದ್ದಾಗ ಅಲ್ಲಿ ಬಂಡೆಯೊಡನೆ ಬಂಡೆಯಾಗಿ ನಿಂತಿದ್ದ 2 ಕಾಡಾನೆಗಳನ್ನು ತೀರಾ ಹತ್ತಿರ ಬರುವವರೆಗೂ ನೋಡಲೇ ಇಲ್ಲ. ಆದರೆ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಮಾತಾಡುತ್ತಾ ಬರುತ್ತಿದ್ದ ಇವರಿಬ್ಬರನ್ನೂ ಆನೆಗಳು ಕೊಂಚ ದೂರದಿಂದಲೇ ನೋಡುತ್ತಿದ್ದವೋ ಏನೋ. ಏಕೆಂದರೆ ಸುರೇಶನ ಕಣ್ಣಿಗೆ ಅವು ಬೀಳುವ ಹೊತ್ತಿಗಾಗಲೇ ಅವು ಇವರತ್ತ ಬೆನ್ನು ತಿರುಗಿಸಿ ಕಾಲು ಕೀಳುತ್ತಿದ್ದವು. ದೋಣಿ ಹೊಳೆಯ ಹೆಬ್ಬಂಡೆಗಳಿಗೆ ಕೈಕಾಲು ಮೂಡಿ ಓಡಿ ಹೋದ ಹಾಗೆ ಕಂಡ ಅವುಗಳ ಬೃಹದಾಕಾರ ತಮ್ಮಿಬ್ಬರಿಗೂ ಅಷ್ಟು ಹತ್ತಿರ ಬರುವವರೆಗೆ ಗೋಚರಿಸದಿದ್ದುದು ಹೇಗೆಂದು ಇಬ್ಬರೂ ಅಚ್ಚರಿಪಟ್ಟು ನಿರ್ಗಮಿಸುತ್ತಿದ್ದ ಅವು ದೂರಾದವೆಂದು ಖಾತರಿಯಾಗುವವರೆಗೂ ದೂರದಲ್ಲಿ ಅಡಗಿ ನಿಂತಿದ್ದು ಮುಂದುವರಿದರು. ಇಬ್ಬರು ಕಾಡು ದಾಟಿ ಸರ್ಕಾರಿ ರಸ್ತೆಗೆ ಇಳಿದಾಗ ತೊಯ್ದು ಮೈಗೆ ಅಂಟಿದ್ದ ಒದ್ದೆ ಬಟ್ಟೆಗಳಿಂದ ಹಿಂದಿನ ರಾತ್ರಿ ರೈಲಿನಿಂದ ಹಾರಿದಾಗ ಸುರಂಗದೊಳಗೆ ಹತ್ತಿದ ಕೆಸರು ನೀರಿನೊಂದಿಗೆ ಇಳಿಯುತ್ತಾ ಇತ್ತು. ಕೈಕಾಲುಗಳು ನೆಟ್ಟಗಿದ್ದುದೊಂದನ್ನು ಬಿಟ್ಟರೆ ಅವರು ನೋಡಲು ಕುಂಟರಾಮನ ಪರಿಷ್ಕೃತ ಆವೃತ್ತಿಗಳಂತೆ ಕಾಣುತ್ತಿದ್ದರು. ಇಷ್ಟು ಅಸಂಸ್ಕೃತ ಉಡುಗೆಗಳನ್ನುಟ್ಟು ಸರ್ಕಾರಿ ರಸ್ತೆಯಲ್ಲಿ ನಡೆಯುವುದು ಗೌರಿಗಂತೂ ತುಂಬ ನಾಚಿಕೆ ವಿಷಯವಾಗಿತ್ತು. ಬೇಗ ಬೇಗ ದೋಣಿ ಹೊಳೆ ಕಮಾನು ಸೇತುವೆ ದಾಟಿ ಮತ್ತೆ ಕಾಡುದಾರಿಯಲ್ಲೇ ನಡೆದು ಹೇಗಾದರೂ ಯಾರಿಗೂ ಕಾಣದಂತೆ ಜುಗಾರಿ ಕ್ರಾಸ್ ಸೇರಿಕೊಳ್ಳೋಣವೆಂದು ಅವರು ಉಪಾಯ ಮಾಡಿ ಸರಸರ ಕಮಾನು ಸೇತುವೆಯತ್ತ ಕಾಲು ಹಾಕುತ್ತಿದ್ದರು. ಅಷ್ಟು ಹೊತ್ತಿಗೆ ಸರಿಯಾಗಿ ಯಾವುದೋ ವಾಹನ ಬರುವ ಸದ್ದಾಯಿತು. ಅದು ಹೋಗುವವರೆಗೆ ರಸ್ತೆ ಪಕ್ಕದ ಪೊದೆಗಳಲ್ಲೇ ನಿಲ್ಲೋಣವೆಂದರೆ ಸೇತುವೆ ಬಳಿಗೆ ಬಂದಾಗಿದೆ. ಕೆಳಗೆ ಭೀಕರವಾಗಿ ನದಿ ಗುರುಗುಟ್ಟುತ್ತಾ ಹರಿಯುತ್ತಿದೆ. ಏನೂ ಮಾತಾಡುವಂತೆಯೇ ಇಲ್ಲ. ಸೇತುವೆಯನ್ನು ಸರಸರ ದಾಟುವುದೊಂದೇ ಮಾರ್ಗ ಎಂದು ತೀರ್ಮಾನಿಸಿ ಮೆಲ್ಲಗೆ ಓಡಿದಂತೆ ಕಾಲು ಹಾಕಿದರು. ಅವರು ಕಮಾನು ಸೇತುವೆಯನ್ನು ಕಾಲು ಭಾಗ ಕ್ರಮಿಸಿಲ್ಲ. ಅಷ್ಟರಲ್ಲಿ ಒಂದು ಆಟೋ ರಿಕ್ಷಾ ವೇಗವಾಗಿ ಅವರಿಗೆ ಸಮೀಪಗತವಾಯಿತು. ಅದು ತೀರಾ ಹತ್ತಿರಾದಾಗ ರಿಕ್ಷಾದೊಳಗಿನ ಮೂವರಲ್ಲಿ ಯಾವನೋ ಒಬ್ಬ ಇವರೇ ನಿಲ್ಲಿಸು ಎಂದು ಗಟ್ಟಿಯಾಗಿ ಹೇಳಿದ್ದು ಕೇಳಿಸಿತು. ಇವರಿಗಿಂತ 4 ಗಜ ಮುಂದೆ ರಿಕ್ಷಾ ನಿಂತಿದ್ದೇ ತಡ. ಅದರಿಂದ 3 ಮುಸುಕುಧಾರಿ ವ್ಯಕ್ತಿಗಳು ನೆಗೆದಂತೆ ಹಾರಿ ಇವರಿಬ್ಬರತ್ತ ಓಡಿ ಬಂದರು. ಎತ್ತ ಕಡೆಯೂ ಓಡಿ ತಪ್ಪಿಸಿಕೊಳ್ಳಲಸಾಧ್ಯವಾಗುವಂತೆ ಕಮಾನು ಸೇತುವೆಯ ಇಕ್ಕಟ್ಟಿನಲ್ಲಿ ಇಬ್ಬರೂ ಕೊನೆಗೂ ಸಿಕ್ಕಿಬಿದ್ದಿದ್ದರು. ರಾಜಪ್ಪನ ಕಡತ ಎಡಿಟ್ ಮಾಡಿ ಪ್ರಕಟಿಸಿ ಲೋಕಕ್ಕೆಲ್ಲ ತಿಳಿಸುವುದರೊಳಗೆ ಈ ದುರಾತ್ಮರ ಕೈಗೆ ಸಿಕ್ಕಿಬಿದ್ದೆವಲ್ಲ ಎಂದು ಗೌರಿಗೂ ಸುರೇಶನಿಗೂ ಒಮ್ಮೆ ಬೇಸರವಾಯಿತು. ಏನು ಮಾಡ್ತಾರಿವರು ನೋಡೇ ಬಿಡೋಣ, ನಡೀರಿ, ಬೆಸ್ಟ್ ಆಫ್ ಲಕ್ ಎಂದು ಗೌರಿ ರೈಲಿನಲ್ಲಿ ಧುಮುಕಲು ರೆಡಿಯಾದ ಹಾಗೆ ಸಿದ್ಧಳಾಗಿ 1-2 ಹೆಜ್ಜೆ ಮುಂದುವರಿದಳು. ಗೌರಿಯ ಮೊಂಡು ಧೈರ್ಯ ನೋಡಿ ಸುರೇಶನಿಗೆ ಒಮ್ಮೆ ಸಿಟ್ಟೇ ಬಂತು. ಇವರು ಕೊಲ್ಲುವುದೇ ನಿಜವಾದರೆ ಇವರಲ್ಲಿ ಒಬ್ಬನನ್ನಾದರೂ ಸೇತುವೆಯಿಂದ ಕೆಳಗೆ ತಳ್ಳಿ ಕೆಳಗಿನ ಹೆಬ್ಬಂಡೆಗಳ ಮೇಲೆ ಅಪ್ಪಳಿಸಿ ಬೀಳುವಂತೆ ಮಾಡಬೇಕೆಂದು ಅವನು ಉಪಾಯ ಚಿಂತಿಸುತ್ತಿರಬೇಕಾದರೆ ಗೌರಿ ಮುಂದಡಿ ಇಟ್ಟಿದ್ದಳು. ಮುಂದೆ ಬರುತ್ತಿದ್ದ ಮುಸುಕುದಾರಿ ಚಕ್ಕನೆ ಗೌರಿಯನ್ನು ಹಿಡಿದು ಕೈ ತಿರುಚಿ ಅವಳ ಮುಖವನ್ನು ಸುರೇಶನ ಕಡೆಗೆ ತಿರುಗಿಸಿ ಅವಳ ಹಿಂದಿನಿಂದ, ಬದ್ಮಾಶ್, ಹೇಳಿದಂಗೆ ಕೇಳಿದರೆ ನೀವಿಬ್ಬರೂ ಜೀವ ಸಮೇತ ಹೋಗಬಹುದು ಎಂದ. ಅವನ ಕುತ್ತಿಗೆಯಲ್ಲಿ ಮುಖಕ್ಕೆ ಕಟ್ಟಿಕೊಂಡಿದ್ದ ಮುಸುಗಿನ ಕೆಳಗೆ ಕೆಂಪು ಮಫ್ಲರು ಚೆನ್ನಾಗಿ ಕಾಣುತ್ತಿತ್ತು.
ಗೌರಿಯ ಕುತ್ತಿಗೆಯ ಹತ್ತಿರ ಅವನು ಹೊಳೆಯುವ ಚೂರಿ ಹಿಡಿದಿರುವುದನ್ನು ಸುರೇಶನಿಗೆ ಕಾಣುವಂತೆ ಮುಂದೆ ಮಾಡಿದ್ದ. ಗೌರಿ ಒಂದೇ ಒಂದು ನಿಮಿಷ ತಡ ಮಾಡಿದ್ದರೆ ಸುರೇಶ ಆ ಕೆಂಪು ಮಫ್ಲರಿನ ಖೇಡಿಯನ್ನು ಎತ್ತಿ ಸೇತುವೆಯಾಚೆ ಎಸೆದು ಕೋಳಿ ಮೊಟ್ಟೆಯಂತೆ ಅವನ ತಲೆ ಅಪ್ಪಚ್ಚಿಯಾಗುವುದನ್ನು ನೋಡಬೇಕೆಂದು ಯೋಚಿಸಿದ್ದ. ಗೌರಿ ದೊಡ್ಡದಾಗಿ ಧೈರ್ಯ ತೋರಿಸ ಹೋಗಿ, ಈ ಖೇಡಿಯ ಚೂರಿಗೆ ಕುತ್ತಿಗೆ ಕೊಟ್ಟಳಲ್ಲ ಎಂದು ಒಂದು ಸಾರಿ ಆ ಪರಿಸ್ಥಿತಿಯಲ್ಲೂ ಅವಳ ಮೇಲೆ ರುಮ್ಮನೆ ಸಿಟ್ಟು ಬಂತು. ಆದರೆ ಅವನ ಮಾತು ಕೇಳಿದ ತಕ್ಷಣ ಒಂದು ಸಾರಿ ಸುರೇಶನಿಗೆ ಆಶ್ಚರ್ಯವೂ ಆಯಿತು. ಜೀವ ಸಮೇತ ಹೋಗಬಹುದು, ಏನಿದರರ್ಥ? ಹಾಗಾದರೆ ಏನೋ ಚೌಕಾಶಿ ಮಾಡಲು ಬಂದಿದ್ದಾನಲ್ಲವೇ? ಅವನ ಹಿಡಿತ ಬಿಡಿಸಿಕೊಳ್ಳಲು ಕೊಸರಾಡಿದ ಗೌರಿಗೆ ಒಂದು ನಿಮಿಷ ಸುಮ್ಮನಿರು ಎನ್ನುವಂತೆ ಸಂಜ್ಞೆ ಮಾಡುತ್ತಾ ಅವರು ಮೂವರನ್ನೂ ಒಮ್ಮೆ ತೀವ್ರವಾಗಿ ನೋಡಿದ. ಗಂಗೂಲಿ ಜೊತೆ ಕ್ರಾಂತಿಗೆಂದು ಅಂಡರ್ಗ್ರೌಂಡ್ ವ್ಯವಹಾರಗಳಲ್ಲಿ ತೊಡಗಿದ್ದಾಗ ಸುರೇಶ ಅನೇಕ ರೌಡಿಗಳನ್ನು ನೋಡಿದ್ದ. ಗೌರಿ ಕುತ್ತಿಗೆಗೆ ಚೂರಿ ಹಿಡಿದು ನಿಂತಿದ್ದ ಇವನು ತಣ್ಣಗೆ ಕಾರ್ಯಸಾಧನೆ ಮಾಡಿ ಕೆಲಸ ಮುಗಿಸಿ ತೆರಳಲಿಚ್ಛಿಸುವ ವೃತ್ತಿ ಕೊಲೆಗಾರರ ಮರ್ಜಿಯಲ್ಲಿರುವವನಂತೆ ಕಾಣಲಿಲ್ಲ. ಯಾವೋ ಹಿಂದಿ ಸಿನಿಮಾಗಳನ್ನು ನೋಡಿಕೊಂಡು ಕಮಾನು ಸೇತುವೆಯ ಮೇಲೆ ರಿಹರ್ಸಲ್ ತಗೊಳ್ಳುವವರಂತೆ ಕಾಣಿಸಿದ. ತಾವು ಜೀವ ಸಮೇತ ಹೋಗಬಹುದಾದ ಒಂದೇ ಒಂದು ಕ್ಷೀಣ ಸಾಧ್ಯತೆ ಇದ್ದರೂ ಪ್ರಯತ್ನಿಸಲೇಬೇಕೆಂದು ಅವನಿಗೆ ಅನ್ನಿಸಿತು. ಆದರೆ ಗೌರಿಗೆ ಏನೇ ಅಪಾಯ ಆದರೂ ನಾನು ಸಾಯುವ ಮೊದಲು ಇವರಲ್ಲಿ ಒಬ್ಬನನ್ನಾದರೂ ಕೊಂದೇ ಕೊಲ್ಲುತ್ತೇನೆಂದು ನಿಶ್ಚಯಿಸಿ, ಯಾರು ನೀನು, ಏನಾಗಬೇಕಾಗಿದೆ ನಿನಗೆ ಎಂದ. ನಾವು ಯಾರು, ಏನಾಗಬೇಕಾಗಿದೆ ನಿಂಗೊತ್ತಿಲ್ಲವಾ? ಗೊತ್ತಿಲ್ಲದಿದ್ದರೆ ಹೀಗೆ ಪ್ಲಾಸ್ಟಿಕ್ ಪ್ಯಾಕೆಟ್ ಹಿಡಿದುಕೊಂಡು ತಲೆ ತಪ್ಪಿಸಿಕೊಂಡು ಓಡೋಗ್ತಿದ್ದೆಯಾ ಎಂದ ಕೆಂಪು ಮಫ್ಲರಿನ ಹಿಂದೆ ನಿಂತಿದ್ದವ. ಏಯ್, ನಡುಬೀದಿಲಿ ನಿಂತ್ಕೊಂಡು ಟೈಮ್ ಕಳೀತಿದೆಯೇನೋ ಎಂದು ಹಿಂದೆ ನಿಂತಿದ್ದವನ ಮೇಲೆ ಕೆಂಪು ಮಫ್ಲರಿನವ ರೇಗಿದ. ಹಿಂದೆ ನಿಂತಿದ್ದವ ಮುಂದೆ ಬಂದು ಸುರೇಶನ ಕೈಯಿಂದ ಕರಿಯ ಪ್ಲಾಸ್ಟಿಕ್ ಪ್ಯಾಕೆಟ್ಟು ಕಿತ್ತುಕೊಂಡ. ಪ್ಲಾಸ್ಟಿಕ್ ಪ್ಯಾಕೆಟ್ಟು ಅವನ ಕೈಗೆ ಬಂದ ಕೂಡಲೇ ಕೆಂಪು ಮಫ್ಲರಿನವ ಗೌರಿಯ ಹಿಡಿತ ಸಡಿಲಿಸಿ ಕೋಪದಿಂದ ಬುಸುಗುಡುತ್ತಿದ್ದ ಅವಳನ್ನು ಸುರೇಶನತ್ತ ತಳ್ಳಿದ. ಸುರೇಶನಿಗೆ ಮತ್ತೆ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು. ಇವರು ನಮ್ಮ ಕೈಯಲ್ಲಿದ್ದ ಪ್ಲಾಸ್ಟಿಕ್ ಪ್ಯಾಕೆಟ್ಟು ಕಿತ್ತುಕೊಂಡಿದ್ದು ನೋಡಿದರೆ ಕೆಂಪು ಕಲ್ಲಿನ ರಹಸ್ಯ ಈ ಕಾವ್ಯದಲ್ಲಿದೆ ಎನ್ನುವುದು ಇವರಿಗೂ ಗೊತ್ತಿರುವಂತೆ ಕಾಣುತ್ತದೆ. ಹಾಗಾದರೆ ಇವರು ನಮ್ಮನ್ನು ಬೆನ್ನಟ್ಟಿ ಬಂದಿದ್ದು ಆ ದಾಖಲೆಯನ್ನು ನಾಶ ಮಾಡಿ ಹೋಗಲು ಮಾತ್ರವೇ? ಮಾಡಿದರೆ ಮಾಡಿಕೊಳ್ಳಲಿ, ಅದೇನು ಜೀವಕ್ಕಿಂತ ಅಮೂಲ್ಯವಾದದ್ದೇ. ಆದರೆ ಪ್ಲಾಸ್ಟಿಕ್ ಪ್ಯಾಕೆಟಿನಲ್ಲಿ ಅದು ಇರುವುದು ಇವರಿಗೆ ಹೇಗೆ ಗೊತ್ತಾಯಿತು? ನಾವು ರಾಜಪ್ಪನ ಹತ್ತಿರ ಅದನ್ನು ತಗೊಂಡಿದ್ದು ಯಾರೂ ನೋಡಿಯೇ ಇಲ್ಲವಲ್ಲ. ಇದರಿಂದ ಏನೋ ಅಪಾಯ ಉಂಟೆಂದು ತಿಳಿದೇ ಇದನ್ನು ನಮಗೆ ದಾಟಿಸಿದನೇ ರಾಜಪ್ಪ. ಸುರೇಶನ ಮನಸ್ಸು ಮಿಂಚಿನ ವೇಗದಲ್ಲಿ ಈವರೆಗೂ ಸಂಗ್ರಹಿಸಿದ್ದ ಮಾಹಿತಿಗಳನ್ನು ಹೊಸ ರೀತಿ ಸಂಯೋಜಿಸತೊಡಗಿತ್ತು. ಅಷ್ಟರಲ್ಲಿ ಸುರೇಶನ ಕೈಯಿಂದ ಪ್ಲಾಸ್ಟಿಕ್ ಪ್ಯಾಕೆಟ್ ಕಿತ್ತುಕೊಂಡವ, ಇದರಲ್ಲೇನೂ ಇಲ್ಲ ಬಾಸ್, ಬರೀ ಎಂಥದೋ ಹಳೆ ಕಾಗದ ಎಂದು ಕೂಗಿದ. ಕೆಂಪು ಮಫ್ಲರಿನವ ಅದನ್ನು ತಗೊಂಡು ಒಳಗೊಮ್ಮೆ ನೋಡಿ 2-3 ನಿಮಿಷ ಅಂತರ್ಮುಖಿಯಂತೆ ಏನನ್ನೋ ಯೋಚಿಸುತ್ತಾ ನಿಂತ. ಅವನ ಮುಖದಲ್ಲಿ ಬೇಸ್ತು ಬಿದ್ದವನ ಮುಖಭಾವವಿತ್ತು. ಅಷ್ಟರಲ್ಲಿ ದೂರದಲ್ಲೆಲ್ಲೋ ಯಾವುದೋ ವಾಹನ ಬರುವ ಸದ್ದು ಕ್ಷೀಣವಾಗಿ ಕೇಳಿಸಿತು. ಕೆಂಪು ಮಫ್ಲರಿನವನು ಸದ್ದಿನಿಂದ ಎಚ್ಚೆತ್ತವನಂತೆ ಸುರೇಶನ ಕಡೆಗೆ ತಿರುಗಿ ಚೂರಿ ತೋರಿಸುತ್ತಾ, ಏನಾಯಿತು 60,000 ಎಂದು ಕೇಳಿದ. ಯಾವುದು 60,000? ಅದರೊಳಗಿದ್ದುದು 1.5 ಲಕ್ಷ ಚಿಲ್ಲರೆ ಅಲ್ಲವೇ? ಓಹೋ, ಇವನು 60,000 ಎನ್ನುವುದನ್ನು ನೋಡಿದರೆ ಇವನಿಗೆ ಗೊತ್ತಿರುವುದು ನಮ್ಮ ಏಲಕ್ಕಿಗೆ ಹರಾಜಿನಲ್ಲಿ ಕೂಗಿದ ರೇಟು. ಇವನು ಕೆಂಪು ಕಲ್ಲಿನ ಖದೀಮರ ಗ್ಯಾಂಗಿಗೆ ಸೇರಿದ್ದರೆ ಇವರಿಗೆ ಅದರೊಳಗಿರುವುದು 1,60,000 ಚಿಲ್ಲರೆ ಎಂದು ಗೊತ್ತಿರುತ್ತಿರಲಿಲ್ಲವೇ? ಅದು ರಾಜಪ್ಪನ ಚೀಲದೊಳಗಿದೆ ಎಂದು ಗೊತ್ತಿಲ್ಲದೆ ನಮ್ಮನ್ನು ಬೆನ್ನು ಹತ್ತಿ ಬಂದಿದ್ದಾರೆ ಮುಠಾಳರು. ಶೇಷಪ್ಪ ಹೇಳಿದ ಹಾಗೆ ಇವರು ದುಡ್ಡಿಗೋಸ್ಕರ ಬಂದಿರುವ ಕಳ್ಳರು. ಏನಾದರಾಗಲಿ, ದುಡ್ಡಂತೂ ನಮ್ಮ ಬಳಿ ಇಲ್ಲ. ಸುಮ್ಮನೆ ನಿಂತಿದ್ದ ಸುರೇಶನ ಮನಸ್ಸು ಆ ಮುಸುಗಿನ ಖದೀಮರ ಪ್ರತಿಯೊಂದು ವರ್ತನೆಗೂ ಒಳಗೆ ಹೊಸ ಹೊಸ ಸಮೀಕರಣಗಳನ್ನು ರಚಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಕೆಂಪು ಮಫ್ಲರಿನ ಪಕ್ಕ ನಿಂತಿದ್ದವನು ವಾಹನದ ಸದ್ದು ಹತ್ತಿರಾಗುತ್ತಿದ್ದ ಗಡಿಬಿಡಿಯಲ್ಲಿ ಬೇಗ ಬೇಗ ಗೌರಿಯ ಕೈಯಲ್ಲಿದ್ದ ತುರಿಯೋಮಣೆ ಪ್ಯಾಕೆಟನ್ನು ಕಿತ್ತುಕೊಂಡು ನೋಡಿ ಅವಜ್ಞೆಯಿಂದ ಸೇತುವೆ ಪಕ್ಕಕ್ಕೆಸೆದ. ಕೆಂಪು ಮಫ್ಲರಿನವ ಮುಸುಗಿನ ಬಿರುಕಿನಲ್ಲಿ ಸಿಟ್ಟಿನಿಂದ ಅವನ ಕಣ್ಣು ಕೆಂಪಾಗಿದ್ದು ಸುರೇಶನಿಗೂ ಗೌರಿಗೂ ಚೆನ್ನಾಗಿ ಕಾಣಿಸಿತು. ಚೂರಿ ಹಿಡಿದು ಅವನು 2 ಹೆಜ್ಜೆ ಮುಂದೆ ಬಂದ. ಶೇಷಪ್ಪ ಇವರು ಕೇವಲ 200 ರೂಪಾಯಿಗೆ ಕೊಲೆ ಮಾಡಿದ ನೀಚರು ಎಂದು ಹೇಳಿದ್ದು ಸುರೇಶನಿಗೆ ಜ್ಞಾಪಕಕ್ಕೆ ಬಂತು. ಮತ್ತೆ ಗೌರಿ ಮುಂದುವರಿದು ಅವನ ತೆಕ್ಕೆಯೊಳಗೆ ಸಿಕ್ಕಿಕೊಳ್ಳುವ ಮೂರ್ಖ ಕೆಲಸ ಎಲ್ಲಿಯಾದರೂ ಮಾಡಿಯಾಳೆಂದು ಪಕ್ಕದಲ್ಲಿ ನಿಂತಿದ್ದ ಅವಳನ್ನು ಸುರೇಶ ಕೊಂಚ ಹಿಂದಕ್ಕೆ ತಳ್ಳಿದ. 60,000 ಎಲ್ಲೋಯ್ತು
ಎಂದು ಅವನು ಇನ್ನೊಮ್ಮೆ ಸುರೇಶನನ್ನು ಕೇಳಿದ. ಅವನ ದನಿಯಲ್ಲಿದ್ದ ನಿರುದ್ವೇಗವನ್ನು ನೋಡಿ ಚಕಿತನಾದ ಸುರೇಶ ಅವನಿಗಿಂತ ಸಮಾಧಾನದ ದನಿಯಲ್ಲಿ, ಅಷ್ಟು ಕೊಟ್ಟು ಅದನ್ನು ತಗೊಂಡೆವು ಎಂದು ಅವನ ಕೈಯ ಪ್ಲಾಸ್ಟಿಕ್ ಪ್ಯಾಕೆಟ್ಟು ನಿರ್ದೇಶಿಸಿ ಹೇಳಿದ. ಇದು ಎಂದು ಆಶ್ಚರ್ಯ, ಅವಜ್ಞೆ, ಜಿಗುಪ್ಸೆ, ತಿರಸ್ಕಾರಗಳೆಲ್ಲ ಮಿಳಿತವಾಗಿದ್ದ ದನಿಯಲ್ಲಿ ಉದ್ಗರಿಸಿ, ಥುತ್ ಎಂದು ಅವನು ಅದರ ಕಡೆಗೆ ಉಗುಳಿ ಆ ಪ್ಲಾಸ್ಟಿಕ್ ಪ್ಯಾಕೆಟನ್ನು ಪಕ್ಕಕ್ಕೆ ಎಸೆದ. ಅತ್ತಿತ್ತ ಗೋಡೆಗಟ್ಟಿ ನಿಂತಿದ್ದ ಪರ್ವತಗಳ ಮಧ್ಯೆ ಬೀಸುವ ಗಾಳಿ ಓಣಿಯಂತಿದ್ದ ದೋಣಿ ಹೊಳೆಯ ಪಾತ್ರದಲ್ಲಿ ನುಗ್ಗಿ ಸಾಗುತ್ತಿದ್ದುದರಿಂದ ಸೇತುವೆಯ ಮೇಲೆ ಭರೋ ಎಂದು ಬೀಸುತ್ತಿತ್ತು. ಪ್ಲಾಸ್ಟಿಕ್ ಪ್ಯಾಕೆಟ್ಟು ಕಡತದ ಸಮೇತ ತೂರಿ ಹೋಗಿ ಕಮಾನು ಸೇತುವೆಯಿಂದ ಕೆಳಗೆ ಆಳದ ಕಮರಿಯಲ್ಲಿ ಕೊತ ಕೊತ ನೊರೆಯೆದ್ದು ಹರಿಯುತ್ತಿದ್ದ ದೋಣಿ ಹೊಳೆಯೊಳಗೆ ಉದ್ದಕ್ಕೆ ಬಿಚ್ಚಿಕೊಂಡು ಬಿತ್ತು. ಮೊದಲೇ ಜೂಲಾಗಿ ಝರ್ಝರಿತವಾಗಿದ್ದ ಅದು ಮೊರೆಯುತ್ತಾ ಹರಿಯುತ್ತಿದ್ದ ನದಿಯ ನೀರಿನಲ್ಲಿ ಹಾಳೆ ಹಾಳೆ ಹರಿದುಕೊಂಡು ಒಂದೆರಡು ಸಾರಿ ಮೇಲೆದ್ದಿದ್ದು ಸೇತುವೆಯ ಕಟಕಟೆ ಹಿಡಿದು ಕೆಳಗೆ ನೋಡುತ್ತಿದ್ದ ಗೌರಿ ಸುರೇಶರ ಕಣ್ಣಿಗೆ ಬಿತ್ತು. ಆಮೇಲೆ ಪ್ಲಾಸ್ಟಿಕ್ ಪ್ಯಾಕೆಟ್ಟು, ಕಡತದ ಹಾಳೆಗಳು ನದಿಯ ಭಯಂಕರ ತಳಮಳದಲ್ಲಿ ಮಾಯವಾದವು. ಹಿಂದುಗಡೆ ಕೆಂಪು ಮಫ್ಲರಿನವನು ಬನ್ರೋ ಬನ್ರೋ ಎಂದು ಮಿಕ್ಕವರಿಗೆ ಹೇಳಿದ್ದು, ಆ ಗಾಂಚಲಿ ಸೂಳೆ ಮಗ ನಿಮಗೆ ದುಡ್ಡು ಸಿಕ್ಕ ಮೇಲೆ ನನ್ನ ಕಮಿಷನ್ ಕೊಡಿ ಅಂತ ಹೇಳಿದ್ದು ಇದಕ್ಕೆ ಇರಬೇಕು ಎಂದು ಯಾವನೋ ಮಾತಾಡಿದ್ದು ಗೌರಿ ಸುರೇಶರ ಕಿವಿಗೆ ಬಿತ್ತು. ಅವರು ಹಿಂತಿರುಗಿ ನೋಡುವ ಹೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ. ವಾಹನ ಒಂದು ದೂರಾಗುತ್ತಿರುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕೆಲವು ನಿಮಿಷಗಳ ಅನಂತರ ಆ ಸದ್ದು ಹೊಳೆಯ ಮೊರೆತದಲ್ಲಿ ಲೀನವಾಗುತ್ತಿರುವ ಹೊತ್ತಿಗೆ ಮತ್ತಾವುದೋ ವಾಹನ ಬರುತ್ತಿರುವ ಸದ್ದು. ಕಮಾನು ಸೇತುವೆಯ ಮೇಲಿನ ಕಟಕಟೆಗೆ ವಾಲಿ ನಿಂತಿದ್ದ ಇಬ್ಬರು ಮೌನವಾಗಿ ಕೊಂಚ ಹೊತ್ತು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಕಡತ ದೋಣಿ ಹೊಳೆಗೆ ಬಿದ್ದು ಕರಗಿ ಹೋದ ಮೇಲೆ ತಮ್ಮ ಜೀವನದ ಯಾವುದೋ ಒಂದು ಅಧ್ಯಾಯ ಮುಗಿದಂತೆನ್ನಿಸಿತ್ತು ಅವರಿಗೆ. ಹಾಗಾದರೆ ಇವರು ಯಾರ್ರೀ ಎಂದು ತನಗೆ ತಾನೇ ಎಂಬಂತೆ ಗೌರಿ ಮಾತಾಡಿದಳು. ಕೆಲವೇ ಹೊತ್ತಿನ ಹಿಂದೆ ಹುಂಬ ಧೈರ್ಯದಲ್ಲಿ ಮುಂದೆ ಹೋಗಿ ಕೆಂಪು ಮಫ್ಲರಿನವನ ತೆಕ್ಕೆಗೆ ಅವಳು ಸಿಕ್ಕಿಕೊಂಡಿದ್ದು ಸುರೇಶನ ನೆನಪಿಗೆ ಬಂದು ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈಯಬೇಕೆನ್ನುವಷ್ಟು ಕೋಪ ಬಂದರೂ ನಿನ್ನೆಯಿಂದ ತನ್ನ ಜೊತೆಗೆ ಅವಳೂ ಪಟ್ಟ ಪಾಡೆಲ್ಲ ಜ್ಞಾಪಕಕ್ಕೆ ಬಂದು ಕೋಪ ತಡೆದುಕೊಂಡ. ನಿನ್ನೆಯಿಂದ ನೂರಾರು ಥರ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಒಂದು ಗೊಬ್ಬರದ ಗುಂಡಿ ಆಗಿದೆ. ನನಗೆ ಏನೂ ಹೊಳೆಯುತ್ತಲೇ ಇಲ್ಲ. ಅವರು ಬಂದು ಅದು ಇದು ಮಾತಾಡಿ ಚೂರಿ ತೋರಿಸಿ ಬೆದರಿಸಿ ಕೊನೆಗೆ ಕಡತ ಹೊಳೆಗೆ ಎಸೆದು ಪರಾರಿಯಾಗಿದ್ದು ನೋಡಿದರೆ ಕೆಂಪು ಕಲ್ಲಿನ ದಂಧೆಯವರೇನೋ ಅನ್ನಿಸುತ್ತದೆ. ಅದರೊಳಗಿನ ದುಡ್ಡು ಎಲ್ಲಿ ಎಂದು ಕೇಳಿದ್ದು ನೋಡಿದರೆ ಅವರು ಬರೀ ದರೋಡೆಕೋರರು ಅನ್ನಿಸುತ್ತದೆ. ಪ್ಲಾಸ್ಟಿಕ್ ಪ್ಯಾಕೆಟ್ಟಿನೊಳಗಿದ್ದುದು 60,000 ಎಂದು ಅವರು ಹೇಳಿದ್ದು ನೋಡಿದರೆ ಅವರು ಆ ಕೈಲಾಸ್ ಬಾರಿನ ಕುನ್ನಿ ಕಡೆಯವರಿರಬಹುದು ಅನ್ನಿಸುತ್ತದೆ. ಈ ನೀಚರು ನಮ್ಮನ್ನು ಖೂನಿ ಮಾಡಲು ಬೆನ್ನು ಹತ್ತಿದ್ದಾರೆಂದು ನಾವು ಊಹಿಸಿದ್ದು ತಪ್ಪೋ ಏನೋ. ನಾನು ಯಾವ ಥರ ಯೋಚಿಸಿದರೂ ಅದು ಸರಿಯಲ್ಲ ಎನ್ನುವಂತೆ ಏನಾದರೂ ನಡೆಯುತ್ತದೆ. ಒಟ್ಟಿನಲ್ಲಿ ನಿನ್ನೆಯಿಂದ ನಡೆದದ್ದನ್ನೆಲ್ಲ ಜ್ಞಾಪಿಸಿಕೊಂಡರೆ ಒಂದು ದೊಡ್ಡ ದುಸ್ವಪ್ನದೊಳಗೆ ಅಡ್ಡಾಡಿದ ಹಾಗಾಗುತ್ತೆ ಎಂದ ಸುರೇಶ. ವಾಹನ ಹತ್ತಿರಾಗುತ್ತಿದ್ದ ಸದ್ದು ಕೇಳಿಸಿಕೊಂಡು, ನಡಿ ನಡಿ, ಯಾವುದೋ ಬಸ್ಸೋ ಕಾರೋ ಬರೋ ಶಬ್ದ ಆಗ್ತಿದೆ, ಬೇಗ ರಸ್ತೆ ದಾಟಿ ಒಳದಾರಿ ಹಿಡಿಯೋಣ ಎಂದ. ಅಯ್ಯೋ ಹೋಗ್ರಿ, ಯಾರು ನೋಡಿ ಏನಾಗಬೇಕಾಗಿದೆ ನಮಗೆ, ಬಂದರೆ ಬರಲಿ ಹೋದರೆ ಹೋಗಲಿ, ಇಲ್ಲಿರೋರು ಪ್ರತಿಯೊಬ್ಬರೂ ಕಳ್ಳರು ಕೊಳಕರು ಎಂದು ಒಂದು ಬಗೆಯ ವಿರಕ್ತ ದನಿಯಲ್ಲಿ ಗೌರಿ ಹೇಳಿದಳು. ಏನೇ, ಉತ್ತುಂಗ ರಾಜನಿಗೆ ಕೆಂಪು ಕಲ್ಲು ಸಿಕ್ಕಿದ ಮೇಲೆ ವಿರಕ್ತಿ ಉಂಟಾದರೆ ನಿನಗೆ ಈಗಲೇ ಆದ ಹಾಗೆ ಕಾಣುತ್ತಲ್ಲ ಎಂದು ಸುರೇಶ ತಮಾಷೆ ಮಾಡಿದ. ಏನ್ರಿ, ಆ ಕಡತ ಇಟ್ಟುಕೊಂಡು ಕನಸಾದರೂ ಕಾಣುತ್ತಾ ಕಾಲ ಹಾಕಬಹುದಿತ್ತು, ಈಗ ಅದೂ ಇಲ್ಲವಲ್ಲ ಎಂದು ಗೌರಿ ಖಿನ್ನಳಾಗಿ ಕಡತ ನೀರು ಪಾಲಾಗಿದ್ದಕ್ಕೆ ವಿಷಾದ ಸೂಚಿಸಿದಳು. ಅಷ್ಟರಲ್ಲಿ ಸದ್ದು ಹತ್ತಿರಾಗಿ ಮತ್ತೊಂದು ಆಟೋ ರಿಕ್ಷಾ ರಸ್ತೆ ತಿರುವಿನಲ್ಲಿ ಕಾಣಿಸಿತು. ಅದನ್ನು ನೋಡಿ ಗೌರಿ, ಮತ್ತೆ ಬಂದರು ಅಂತ ಕಾಣುತ್ತೆ ಇವರು ಎಂದಳು. ಅದು ಈ ರಿಕ್ಷಾ ಅಲ್ಲ ಕಣೆ, ಅವರು ಗುರುತು ಸಿಗದಿರಲಿ ಅಂತ ನಂಬರ್ ಪ್ಲೇಟಿಗೆ ಕೆಸರು ಬಳಿದುಕೊಂಡು ಬಂದಿದ್ದರು ಎಂದು ಸುರೇಶ ಗೌರಿಯ ಶಂಕೆಗೆ ಸಮಾಧಾನ ಹೇಳಿದ. ರಿಕ್ಷಾ ಇವರನ್ನು ದಾಟುವಾಗ ಅದರೊಳಗೆ ಯಾರೋ ಕುಳಿತಿದ್ದು ಕಂಡಿತೇ ವಿನಃ ಯಾರೆಂದು ಇಬ್ಬರಿಗೂ ಗೊತ್ತಾಗಲಿಲ್ಲ. ಆದರೂ ರಿಕ್ಷಾ ಇವರನ್ನು ದಾಟುತ್ತಿದ್ದಂತೆಯೇ ಅದರೊಳಗಿನಿಂದ ಅರೆ ಸ್ವಲ್ಪ ನಿಲ್ಲಿಸು ನಿಲ್ಲಿಸು ಎಂದು ಯಾರೋ ಯಾರಿಗೋ ಹೇಳುತ್ತಿರುವುದು ಗೌರಿ ಸುರೇಶ ಇಬ್ಬರಿಗೂ ಕೇಳಿಸಿತು. ತುಂಬ ವೇಗವಾಗಿ ಬರುತ್ತಿದ್ದ ರಿಕ್ಷಾ ಕೂಡಲೇ ನಿಲ್ಲಿಸಲಾಗಲಿಲ್ಲ. ಅದು ಸೇತುವೆಯನ್ನು ದಾಟಿ 4 ಮಾರು ಮುಂದೆ ಹೋಗಿ ನಿಂತಿತು. ಗೌರಿ ಸುರೇಶ ಇಬ್ಬರು ಯಾರಿರಬಹುದೆಂದು ಕುತೂಹಲದಿಂದ ನೋಡುತ್ತಿರಬೇಕಾದರೆ, ಹಲೋ, ಇದೇನಯ್ಯ ಇಲ್ಲಿ ಈ ಅವತಾರದಲ್ಲಿ
ಎಂದು ಹಲ್ಲು ಕಿರಿಯುತ್ತಾ ರಾಜಪ್ಪ ಯಥಾಪ್ರಕಾರ ಹೆಗಲಿಗೆ ಬ್ಯಾಗ್ ನೇತು ಹಾಕಿಕೊಂಡು ರಿಕ್ಷಾದಿಂದ ಇಳಿದ. ಜುಗಾರಿ ಕ್ರಾಸ್ ಅಧ್ಯಾಯ 30 24ನೆಯ ಗಂಟೆ. ಅಲ್ಲ ಕಣಯ್ಯ, ನೀನು ಒಳ್ಳೆ ರುಸ್ತುಮ. ಅಂಬಳ ಸ್ಟೇಷನ್ ಬರತ್ಲೂ ಒಂಚೂರು ತಟ್ಟಿ ಎಬ್ಬಿಸಬೇಡವೆ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ರೈಲಿಳಿದು ನಡೆದು ಬಿಡೋದಾ? ನನಗೆ ಎಚ್ಚರ ಆಗೋದು ಒಂಚೂರು ತಡ ಆಗಿದ್ರೆ ಮುಂದಿನ ಸ್ಟೇಷನ್ನಿನಿಂದ ರಿಕ್ಷಾ ಮಾಡಿಕೊಂಡು ಬರಬೇಕಾಗಿತ್ತು. ಅದಿರಲಿ, ಇದೇನು ನಿಮ್ಮದು ಅವತಾರ? ಒದ್ದೆ ಬಟ್ಟೆ, ಮೈಯೆಲ್ಲ ಕೆಸರು, ಎಲ್ಲಿ ಜಾರಿ ಬಿದ್ದಿರಿ? ಏನು ಕತೆ? ನಿಮ್ಮ ನಡವಳಿಕೆ ನೋಡಿದರೆ ಅನುಮಾನಾಸ್ಪದವಾಗಿ ಕಾಣುತ್ತದೆ ಎಂದು ರಿಕ್ಷಾದವನಿಗೆ ಬಾಡಿಗೆ ಕೊಟ್ಟು ಅವನು ನಿರ್ಗಮಿಸುವವರೆಗೂ ಸಹ ಕಾಯದೆ ರಿಕ್ಷಾ ಇಳಿದಲ್ಲಿಂದಲೇ ಕೊರೆಯುತ್ತಾ ರಾಜಪ್ಪ, ಸುರೇಶ, ಗೌರಿ ನಿಂತಲ್ಲಿಗೆ ನಡೆದು ಬಂದ. ರಾಜಪ್ಪನ ಮಾತುಗಳಿಂದ ರಾತ್ರಿ ರೈಲಿನಲ್ಲಿ ನಡೆದಿದ್ದೆಲ್ಲ ನಿದ್ದೆ ಹೊಡೆಯುತ್ತಿದ್ದಂತೆ ಈ ಕುಂಭಕರ್ಣನಿಗೆ ಗೊತ್ತೇ ಇಲ್ಲವೆಂದು ಸುರೇಶನಿಗೆ ಅನ್ನಿಸಿದರೂ ಅವನ ಮೇಲೆ ಯಾವುದೇ ನಿರ್ದಿಷ್ಟ ಕಾರಣವೂ ಇಲ್ಲದ ವಿಚಿತ್ರ ಗುಮಾನಿ ಸೂಕ್ಷ್ಮವಾಗಿ ಇದ್ದೇ ಇತ್ತು. ತಮ್ಮ ಈ ಅವತಾರಕ್ಕೆ ನಿಜವಾದ ಕಾರಣವೇನೆಂಬುದನ್ನು ಇವನಿಗೆ ಹೇಳಬೇಕೋ ಬೇಡವೋ ಎಂದು ಸುರೇಶನಿಗೆ ಚಿಂತೆಯಾಯಿತು. ಯಾರಿಂದಲೂ ಪತ್ತೆ ಮಾಡಲ ಸಾಧ್ಯವಾದ ಪ್ರಚಂಡ ನಾಟಕ ಇವನು ಆಡುತ್ತಿರಬಹುದೇ ಎಂದು ಸುರೇಶ ಯೋಚಿಸಿದ. ಏಕೆಂದರೆ ರಾಜಪ್ಪನನ್ನು ಎದುರುಗೊಂಡಾಗಿನಿಂದಲೂ ಅವನದು ನಟನೆಯೇ ಎಂದು ಪತ್ತೆ ಹಚ್ಚಲು ಸುರೇಶ ತನ್ನೆಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಗಮನಿಸಿದ್ದ. ಆದರೆ ಸುರೇಶ ಕೇಳಿದ್ದಕ್ಕೆಲ್ಲ ರಾಜಪ್ಪ ಅತ್ಯಂತ ಸಮರ್ಪಕ ಮತ್ತು ಸಮಂಜಸ ಉತ್ತರ ಕೊಟ್ಟಿದ್ದ. ಇವನದು ಏನೋ ನಾಟಕ ಎನ್ನುವ ಅಂತಃಪ್ರೇರಣೆಯೊಂದನ್ನು ಬಿಟ್ಟರೆ ಸುರೇಶ ತನ್ನ ಅನುಮಾನಕ್ಕೆ ಯಾವ ಕಾರಣವನ್ನೂ ಕೊಡಲು ಸಾಧ್ಯವಿರಲಿಲ್ಲ. ನಿನ್ನೆಯಿಂದ ಬೆನ್ನು ಹತ್ತಿದ ಬೇತಾಳದಂತೆ ಯಾಕೆ ಇವನು ನಾವು ಹೋದಲ್ಲೆಲ್ಲ ಪ್ರತ್ಯಕ್ಷವಾಗುತ್ತಿದ್ದಾನೆ? ಕೇಳಿದರೆ ಅನುಮಾನಿಸಲ ಸಾಧ್ಯವಾದಷ್ಟು ಸರ್ವ ಸಮರ್ಪಕ ಉತ್ತರ ಇವನ ತಲೆಯೊಳಗೆ ರೆಡಿಯಾಗಿರುತ್ತೆ. ಇಷ್ಟು ಅನುಮಾನಾತೀತವಾಗಿ ನಡೆದುಕೊಳ್ಳಲು ಪೂರ್ವಾಭ್ಯಾಸ ಮಾಡಿಕೊಂಡ ನಟರಿಗೆ ಮಾತ್ರ ಸಾಧ್ಯವಲ್ಲವೇ? ನಮ್ಮ ನಡವಳಿಕೆ ಅನುಮಾನಾಸ್ಪದವಾಗಿದೆ ಅನ್ನುತ್ತಾನಲ್ಲ, ಕಳ್ಳನ ಮನಸ್ಸು ಹುಳ್ಳಹುಳ್ಳಗೆ ಅನ್ನುವಂತೆ ಇವನು ನಾಟಕ ಆಡುತ್ತಿರುವುದರಿಂದಲೇ ಇವನಿಗೆ ನಮ್ಮ ಮೇಲೆ ಗುಮಾನಿ ಎಂದೆಲ್ಲ ಯೋಚಿಸಿದ ಸುರೇಶ. ರಾಜಪ್ಪ, ನಮ್ಮ ನಡವಳಿಕೆ ಅನುಮಾನಾಸ್ಪದ ಎಂದು ನಿನಗನ್ನಿಸಿರುವ ಹಾಗೆಯೇ ನಮಗೂ ನಿನ್ನ ಬಗ್ಗೆ ಅನ್ನಿಸಿದೆ ಕಣಯ್ಯ. ನೀನು ನಮ್ಮ ಬೆನ್ನು ಹತ್ತಿ ಇಲ್ಲಿಯವರೆಗೂ ಯಾಕೆ ಬಂದೆ ಹೇಳು? ಆಮೇಲೆ ನಮ್ಮ ಕತೆ ಹೇಳುತ್ತೇನೆ ಎಂದು ಹೇಳಿದ. ಆದರೆ ಸುರೇಶನಿಗೆ ತಮ್ಮನ್ನು ಹಿಂಬಾಲಿಸಿ ಬಂದ ಕೆಂಪು ಮಫ್ಲರಿನ ಖೇಡಿ ಗ್ಯಾಂಗು ಕೇವಲ ದುಡ್ಡು ಲಪಟಾಯಿಸಲು ಬಂದಿದ್ದವರು ಎಂದು ತಿಳಿದ ಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಗುರುರಾಜ ಕವಿಯ ಕಾವ್ಯ ದೋಣಿಹೊಳೆಯಲ್ಲಿ ಅಂತರ್ಧಾನವಾದ ಮೇಲೆ ಇನ್ನೂ ಉಳಿಸಿಕೊಳ್ಳಬೇಕಾದ ಗುಟ್ಟು ಯಾವುದೂ ಇದೆ ಎಂದು ಅನ್ನಿಸಲಿಲ್ಲ. ರಾಜಪ್ಪನ ಗುಟ್ಟುಗಳನ್ನು ಹೊರಡಿಸಬೇಕೆಂದು ಮಾತ್ರವೇ ಅವನು ನಡೆದುದನ್ನೆಲ್ಲ ನೇರವಾಗಿ ಹೇಳದೆ ರಾಜಪ್ಪನನ್ನೇ ಪ್ರಶ್ನಿಸಿದ್ದು. ನಾನು ಹೇಳಬೇಕಾದ್ದು ತುಂಬ ಇದೆ ಕಣಯ್ಯ, ಅದೇನು ಫಕ್ಕನೆ ಮುಗಿಯೋ ಪುರಾಣ ಅಲ್ಲ. ಅದಕ್ಕೆ ರಿಕ್ಷಾದವನಿಗೆ ಬಾಡಿಗೆ ಕೊಟ್ಟು ವಾಪಸ್ ಕಳಿಸಿದ್ದು. ನಾನು ಬಂದಿದ್ದು ನಿಮ್ಮ ದುಡ್ಡು ನಿಮಗೆ ಕೊಟ್ಟು ಕಡತ ವಾಪಸ್ ಇಸ್ಕೊಂಡು ಹೋಗೋದಕ್ಕೆ. ಅಲ್ಲಯ್ಯ, ನಿನಗೆ ಎಡಿಟ್ ಮಾಡಿದರೆ ಸಿಕ್ಕುವಷ್ಟೇ ದುಡ್ಡು ಸಿಕ್ಕಿದೆ, ಮತ್ತ್ಯಾಕೆ ನಿನಗೆ ಆ ಕಡತದ ಕೊಡವೆ? ದುರದೃಷ್ಟದ ಸಂಗತಿಯೆಂದರೆ ಈಗ ನಾವು ನಿನಗೆ ಕೊಡಬೇಕೆಂದರೂ ಅದನ್ನು ನಿನಗೆ ಕೊಡೋ ಸ್ಥಿತಿಯಲ್ಲಿಲ್ಲ. ಅದನ್ನು ಎಡಿಟ್ ಮಾಡಬೇಕೆಂದು ನಾನು ತಗೊಂಡಿದ್ದು ಸುಳ್ಳು ಕಣೋ. ಅದನ್ನು ನೀವು ಕೊಟ್ಟರೂ ಸರಿ, ಕೊಡದಿದ್ದರೂ ಸರಿ, ಮುಖ್ಯ ನಿಮ್ಮ ದುಡ್ಡು ನೀವು ತಗೊಳ್ಳಿ. ನನ್ನನ್ನು ಶೇಷಪ್ಪ ಕಳಿಸಿದ್ದೇ ನಿಮ್ಮನ್ನು ನಿಮ್ಮ ದುಡ್ಡನ್ನು ಜೋಪಾನ ಮಾಡಲಿಕ್ಕೆ. ಹಿಡೀರಿ, ಈ ದುಡ್ಡು ನೀವು ತಗೊಳ್ಳಿ, ಆಮೇಲೆ ಮಿಕ್ಕ ಸಮಾಚಾರ ಎಂದು ಅವರ ದುಡ್ಡಿನ ಕಂತೆಗಳನ್ನು ಅವರತ್ತ ಹಿಡಿದ. ತಡಿ, ಆ ದುಡ್ಡಿನ ಕಂತೆಗಳನ್ನು ಸದ್ಯಕ್ಕೆ ನಿನ್ನ ಚೀಲದೊಳಗೆ ಇಟ್ಟುಕೋ. ಇಲ್ಲಿ ಎಲ್ಲಾದರೂ ಕೈ ತಪ್ಪಿದರೆ ನೆಟ್ಟಗೆ ಅದು ದೋಣಿಯೊಳಗೆ ಹೋಗಿ ಬೀಳ್ತದೆ. ನಿನ್ನ ಕಡತ ನೀರು ಪಾಲಾಗಿದ್ದೇ ಹಾಗೆ. ನನಗೆ ನಿನ್ನ ವ್ಯವಹಾರವೆಲ್ಲ ಸಂಪೂರ್ಣ ಅರ್ಥವಾದ ಹೊರತು ನಿನ್ನ ದುಡ್ಡು ನಾನು ಮುಟ್ಟೋದಿಲ್ಲ. ಶೇಷಪ್ಪ ಯಾಕೆ ಕಳಿಸಿದ್ದ ನಿನ್ನನ್ನು? ನಾವು ಶೇಷಪ್ಪನ ಅಂಗಡಿ ಹತ್ತಿರ ಹೋದಾಗ ಅವನ ಮರ್ಡರ್ ಆಯ್ತೆಂದು ಅಲ್ಲಿ ಕಾವಲು ನಿಂತಿದ್ದ ಪೊಲೀಸ್ ಹೇಳಿದನಲ್ಲ. ಕರೆಕ್ಟ್. ನೀವು ದುಡ್ಡಿಸಿಕೊಂಡು ಆ ಕಡೆ ಹೋದ ಕೂಡಲೇ ಯಾವನೋ ಶೇಷಪ್ಪನಿಗೆ ಚೂರಿ ತೋರಿಸಿ ನಿಮಗೆ ಎಷ್ಟು ಹಣ ಕೊಟ್ಟೆ ಹೇಳು ಅಂತ ಬೆದರಿಸಿದನಂತೆ. ಮಾತಿಗೆ ಮಾತಾಗಿ ಶೇಷಪ್ಪ ನಿಮ್ಮನ್ನು ಒಳಗೆ ಹಾಕಿಸೋದು ಹೇಗೆ ಅಂತ ನನಗೆ ಗೊತ್ತೆಂದು ಬೆದರಿಸಿದ್ದಕ್ಕೆ ಅವನು ಚೂರಿ ಹಾಕಿ ಓಡಿ ಹೋಗಿದ್ದು ಸತ್ಯ. ಆದರೆ ಮರ್ಡರ್ ಆಗಿದ್ದು ನಿಜವಲ್ಲ. ನಾನು ಆಸ್ಪತ್ರೆಗೆ ಶೇಷಪ್ಪನ್ನ ನೋಡಲು ಹೋದಾಗ ಅವನು ಪಿಕ್ ಪಾಕೆಟ್ ಜಾನಿ ಗ್ಯಾಂಗಿನವನೇ ಚೂರಿ ಹಾಕಿದವನಿರಬಹುದು. ಅವರು ನಿಮ್ಮನ್ನು ಬೆನ್ನು ಹತ್ತುವುದು ಖಂಡಿತ. ಹೇಗಾದರೂ ಅವರನ್ನು ಊರು ತಲುಪಿಸಿ ಬಾ ಎಂದು ನನಗೆ ಹೇಳಿದ. ನಿನ್ನ ಮಾವನಿಂದ ಶೇಷಪ್ಪನಿಗೆ ತುಂಬ ಉಪಕಾರವಾಗಿದೆಯಂತೆ.
ಆ ಋಣ ತೀರಿಸಲು ನನ್ನ ತಲೆಯ ಮೇಲೆ ಈ ಜವಾಬ್ದಾರಿ ಹಾಕಿದ. ನಾನು ಊರೆಲ್ಲ ಹುಡುಕಿ ಕೊನೆಗೆ ರೈಲಿನಲ್ಲಿ ನಿನ್ನ ಪತ್ತೆ ಮಾಡಿದೆ. ಅಷ್ಟೇ. ಈಗಲಾದರೂ ಪರಿಹಾರ ಆಯ್ತೇನಯ್ಯ ನಿನ್ನ ಅನುಮಾನ? ಇನ್ನಾದರೂ ದುಡ್ಡು ವಾಪಸ್ ಮಾಡಬಹುದೋ ನಾನು? ಏನು ಹೇಳ್ತೀಯ ನೀನು? ಅನುಮಾನ ಪರಿಹಾರ ಆಗೋದು ಹೇಗಯ್ಯ? ಶೇಷಪ್ಪ ನಿನಗೆ ಗೊತ್ತಾಗಿದ್ದು ಹೇಗೆ? ಅವನು ಯಾಕೆ ನಿನಗೆ ನಮ್ಮ ಯೋಗಕ್ಷೇಮದ ಜವಾಬ್ದಾರಿ ವಹಿಸಿದ? ನೀನು ಅವನ ಅಂಗಡಿ ಮುಂದೆ ಅಡ್ಡಾಡುತ್ತಿದ್ದಾಗ ಅವನು ನಿನ್ನತ್ತ ತಿರುಗಿಯೂ ನೋಡಲಿಲ್ಲ. 24 ಗಂಟೆಯಿಂದ ತರಾನುತರ ಯೋಚಿಸಿ ನನ್ನ ತಲೆ ಕೆಟ್ಟು ಹೋಗಿದೆ. ಇವಕ್ಕೆಲ್ಲ ಸಮಂಜಸ ಉತ್ತರ ಕೊಡಲೇಬೇಕು ನೀನು. ಲೋ ಸುರೇಶ, ನಿಜ ಹೇಳಬೇಕೆಂದರೆ ತಲೆ ಕೆಡುತ್ತಾ ಇರೋದು ನನಗೆ. ಯಾಕೆ ಎನ್ನು? ನಿನಗೆ 1.5 ಲಕ್ಷ ಚಿಲ್ಲರೆ ನಿನ್ನೆ ಪಾವತಿ ಮಾಡಿದೋನು ನಮಗೆ ಬೇಕಾಗಿರೋ ವ್ಯಕ್ತಿ, ವಾಂಟೆಡ್ ಪರ್ಸನ್ನು. ನೀನು ನನ್ನ ವಿಷಯ ಎಲ್ಲ ತಿಳ್ಕೋಬೇಕೆಂದಿದ್ದರೆ ಆ ಚೆಕ್ಕು ಅವನು ನಿನಗೇಕೆ ಕೊಟ್ಟ? ಅವನ ಹತ್ತಿರ ನೀನು ಏನು ವ್ಯವಹಾರ ನಡೆಸುತ್ತಿದ್ದಿ ಅನ್ನೋ ಪ್ರಶ್ನೆಗೆ ಆಮೇಲೆ ಆ ದುಡ್ಡನ್ನು ಅನಾಮತ್ತು ನೀನು ನಿನ್ನ ಹೆಂಡತೀನೂ ಸೇರಿಕೊಂಡು ನನ್ನ ಚೀಲದೊಳಗೆ ತುರುಕಿ ಕಡತ ಕೊಂಡುಕೊಂಡ್ರಲ್ಲ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಬೇಕು. ನೀವಿಬ್ಬರು ತೋರಿಸಿಕೊಳ್ಳುವಷ್ಟು ಮುಗ್ಧರಲ್ಲ ಅಂತ ನನಗೆ ಗುಮಾನಿ ಶುರುವಾಗಿದೆ. ಅದಕ್ಕೆ. ಹಂಗಲ್ಲ ರಾಜಪ್ಪ, ನಾವು ಯಾವ ಖದೀಮರ ಗ್ಯಾಂಗಿಗೂ ಸೇರಿದವರಲ್ಲ ಅಂತ ಭಾಷೆ ಕೊಡುತ್ತೇನೆ. ಆದರೆ ಅದೆಲ್ಲ ನಿನಗೆ ಹೇಳುವ ಮೊದಲು ನೀನು ಯಾವ ಗ್ಯಾಂಗಿನವನೂ ಅಲ್ಲ ಅಂತ ನನಗೆ ಗ್ಯಾರಂಟಿ ಆಗಬೇಕು. ನನಗೆ ಚೆಕ್ ಕೊಟ್ಟ ಜೀವನ್ ಲಾಲ್ ನಮಗೆ ಬೇಕಾಗಿರೋನು ಅಂದೆಯಲ್ಲ. ಯಾರಯ್ಯ ಈ ಬಹುವಚನದ ನಾವು? ಎಷ್ಟು ಜನ ಇದ್ದಾರೆ ನಿನ್ನ ಜೊತೆ? ಬೇಕಾಗಿರೋನು ಅಂದರೆ ಏನರ್ಥ? ಬಹಳ ಆಪ್ತ ಅಂತಾನೋ ಅಥವಾ ಬಂಧಿಸಲು ಬೇಕಾಗಿದ್ದಾನೆ ಅಂತಲೋ? ಇದೆಲ್ಲ ಅನುಮಾನಕ್ಕೆ ಉತ್ತರ ಸಿಕ್ಕಬೇಕು. ಅಲ್ಲಿವರೆಗೆ ನೀನಲ್ಲ, ನಿಮ್ಮಜ್ಜ ಬಂದರೂ ನನ್ನ ಬಾಯಿ ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ಯಾವ ರಿಸ್ಕನ್ನು ತಗೊಳ್ಳೋದಕ್ಕೆ ನಾನು ತಯಾರಿಲ್ಲ, ತಿಳ್ಕೊ. ನೀನು ಸುಳ್ಳಾದರೂ ಹೇಳು, ನಿಜಾನಾದರೂ ಹೇಳು, ಒಟ್ಟಿನಲ್ಲಿ ನನ್ನ ತಲೆ ಒಳಗಿರುವ ಸಮಸ್ಯೆಗಳು ಪರಿಹಾರವಾದರೆ ಸರಿ. ಇಲ್ಲಪ್ಪ, ನಿಜಾನೇ ಹೇಳುತ್ತೇನೆ ಕೇಳು. ನಿನ್ನ ತಲೆ ಒಳಗಿನ ಸಮಸ್ಯೆಗಳೆಲ್ಲ ಅದರಿಂದ ಪರಿಹಾರವಾಗ್ತವೆ ಅಂತ ಗ್ಯಾರಂಟಿ ಮಾತ್ರ ಕೊಡೋದಕ್ಕಾಗಲ್ಲ. ನೀನು ನಿನ್ನ ಸಮಸ್ಯೆಗಳನ್ನೆಲ್ಲ ಕೂಲಂಕುಷವಾಗಿ ಹೇಳಿದರೆ ಇಬ್ಬರೂ ಕೂತುಕೊಂಡು ಜುಗಾರಿ ಕ್ರಾಸಿನ ಒಗಟುಗಳನ್ನೆಲ್ಲ ಬಿಡಿಸೋದಕ್ಕೆ ಪ್ರಯತ್ನಿಸಬಹುದು. ನಾನು ನನ್ನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಕೆಲಸ ನೀನು ಮೈಸೂರು ಬಿಟ್ಟ 6 ತಿಂಗಳ ಮೇಲೆ ಬಿಟ್ಟು ವಿಘ್ನೇಶ್ವರ ಸೆಕ್ಯೂರಿಟೀಸ್ ಅಂತ ಒಂದು ಡಿಟೆಕ್ಟಿವ್ ಏಜೆನ್ಸಿ ತೆರೆದೆ. ಅದ್ಯಾಕೆ ತೆರೆದೆ? ಈ ಕೆಲಸಕ್ಕೆ ನಾನೇಕೆ ಹೋಗಬೇಕಾಯಿತು? ಅವೆಲ್ಲ ವಿವರಗಳು ಈಗ ಬೇಡ. ನಾನು ಬಿಟ್ಟ ಮೇಲೆ ಆ ಕೆಲಸಕ್ಕೆ ರಾಮಾನುಜ ಅಂತ ಒಬ್ಬ ಸೇರಿಕೊಂಡ. ನಿನಗೆ ಗೊತ್ತಿರಬಹುದು, ನಮಗಿಂತ 1 ವರ್ಷ ಜೂನಿಯರ್ ಕಣೋ. ಪಿಳ್ಜುಟ್ಟು ಬಿಟ್ಕೊಂಡು ಕಾಲೇಜಿಗೆ ಬರ್ತಾನೆ ಅಂತ ಹಾಸ್ಯ ಮಾಡ್ತಿದ್ದರಲ್ಲ ಎಲ್ಲ ಅವನೇ. ಅವನು ಕೆಲಸಕ್ಕೆ ಸೇರಿ 1 ತಿಂಗಳಿಗೆ ಅವನನ್ನು ಯಾರೋ ಮರ್ಡರ್ ಮಾಡಿದರು. ಬೆಳ್ಳಿಯಪ್ಪ ಅಂತ ಒಬ್ಬ ಕೊಡಗ ಈ ಅಯ್ಯಂಗಾರಿ ಹೆಂಡತಿಗೆ ಕಣ್ಣು ಹಾಕಿದ್ದನಂತೆ. ಅವನೇ ಇದಕ್ಕೆ ಕಾರಣ ಅಂತ ಪೊಲೀಸಿನವರು ಅವನ ಮೇಲೆ ಖೂನಿ ಕೇಸು ಹಾಕಬೇಕೆಂದಿದ್ದಾಗ ಅವನು ನನ್ನ ಹತ್ತಿರ ಬಂದು ತಾನು ನಿರಪರಾಧಿ, ಹೇಗಾದರೂ ಬಚಾವ್ ಮಾಡಬೇಕು ಅಂತ ಗೋಗರೆದ. ಹಾಗಾಗಿ ನಾನು ಈ ಕೇಸು ಕೈಗೆ ತಗೊಂಡೆ. ಅವನನ್ನೇನೋ ಬಚಾವ್ ಮಾಡಿದೆ ಅನ್ನು. ಯಾಕಂದರೆ ಅವನ ಮೇಲೆ ಕೇಸ್ ಹಾಕಲು ನಿಜವಾಗಿಯೂ ಪೊಲೀಸರಿಗೆ ಯಾವ ಸಾಕ್ಷ್ಯಾಧಾರಗಳು ಇರಲೇ ಇಲ್ಲ. ಆದರೂ ಬೆಳ್ಳಿಯಪ್ಪ ನಿರಪರಾಧಿ ಅನ್ನೋದನ್ನು ಪ್ರತಿಪಾದಿಸ್ತಾ ನನಗೆ ಒಂದು ಸಮಸ್ಯೆ ಶುರುವಾಯಿತು. ಹಾಗಾದರೆ ಯಾರು, ಯಾಕೆ ಈ ಅಯ್ಯಂಗಾರಿಯನ್ನು ಖೂನಿ ಮಾಡಿದರು ಅಂತ ಅದನ್ನು ತನಿಖೆ ಮಾಡುತ್ತಾ ನಿನಗೆ ಕೊಟ್ಟ ಕಡತ ಸಿಕ್ಕಿದ್ದು ನನಗೆ ಆವಾಗಲೇ. ಅವನು ಅದರ ಮೇಲೆ ಮಾಡಿದ ಸಂಶೋಧನೆಯ ಕರಡು ಪ್ರತಿಗಳನ್ನು, ನೋಟ್ಸ್ಗಳನ್ನು ಎಲ್ಲ ನಾಶ ಮಾಡಿದ್ದರು. ಬರೇ ಈ ಕಡತ, ಆಮೇಲೆ ಇದನ್ನು ಎಡಿಟ್ ಮಾಡಿಕೊಡಲು ಯಾರೋ ಅಯ್ಯಂಗಾರಿಗೆ ಕೊಟ್ಟ ಮುಂಗಡ ಹಣ, ಇಷ್ಟೇ ನನಗೆ ಸಿಕ್ಕಿದ್ದು. ಅವನಿಗೆ ಕೊಟ್ಟ ಹಣದ ಮೇಲೆ ಏನಾದರೂ ಕೊಲೆ ಪಾತಕಿಗಳ ಬೆರಳಚ್ಚು ಮೂಡಿರುತ್ತಾ ಎಂದು ಪರೀಕ್ಷೆಗೆ ತಗೊಂಡು ಹೊರಟಾಗ ಯಾವ ಬೆರಳಚ್ಚು ಸಿಕ್ಕದಿದ್ದರೂ ಇನ್ನೊಂದು ದೊಡ್ಡ ಜಾಡು ಪತ್ತೆಯಾಯಿತು. ಆ ನೋಟುಗಳು ಅದ್ಭುತ ಕೋಟಾ ನೋಟುಗಳಾಗಿದ್ದವು. ಬೆರಳಚ್ಚು ಮೂಡಿದೆಯೇ ಅಂತ ಪರೀಕ್ಷೆ ಮಾಡಲು ಒಯ್ಯದಿದ್ದರೆ ಅವು ಕೋಟಾ ನೋಟುಗಳು ಅಂತ ನಾನು ಇರಲಿ ಬ್ಯಾಂಕಿನವರು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿರಲಿಲ್ಲ. ಅದರ ಜಾಡಿನಲ್ಲಿ ಹಾಗೇ ಪತ್ತೆ ಮುಂದುವರಿಸಿದೆ. ಆ ನೋಟುಗಳು ಬೆಂಗಳೂರು ಪುಸ್ತಕದ ವ್ಯಾಪಾರಿ ಮಂಘಾರಾಮನಿಂದ ಬಂದವೆಂದು, ಅಲ್ಲಿಂದ ಮುಂದೆ ಆ ನೋಟಿನ ಜಾಡು ಎಲ್ಲೆಲ್ಲೋ ಸುತ್ತಿ ಜುಗಾರಿ ಕ್ರಾಸ್ ಜೀವನ್ ಲಾಲ್ವರೆಗೂ ಬಂತು. ನಾನು ಅದರ ಜಾಡು ಹಿಡಿದು ಇಲ್ಲಿಯವರೆಗೂ ಬರುತ್ತಿರಲಿಲ್ಲ. ಕೇಂದ್ರ ಗೂಢಾಚಾರ ಶಾಖೆಯವರು ನನಗಿಂತ ಮೊದಲೇ ಇದರ ಜಾಡು ಹಿಡಿದು ತನಿಖೆ ನಡೆಸುತ್ತಾ ಇದ್ದರು. ಆದರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿನವರು, ರಾಜಕಾರಣಿಗಳು ಎಲ್ಲ ಈ ದಂಧೆಯಲ್ಲಿ ಸೇರಿಕೊಂಡಿದ್ದುದರಿಂದ
ತನಿಖೆ ತುಂಬ ಕ್ಲಿಷ್ಟವಾಗಿ ನಮ್ಮ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಯ ಸಹಾಯ ಕೋರಿದರು. ಲಕ್ಷಾಂತರ ರೂಪಾಯಿ ಫೀಸು ಕೊಡುತ್ತೇವೆಂದು ಹೇಳಿದ್ದರಿಂದ ನಾನು ಖುದ್ದು ಆಸಕ್ತಿ ವಹಿಸಿ ಈ ಕೆಲಸ ಮಾಡುತ್ತಿದ್ದೆ. ಈ ದಂಧೆಗೆ ಅಪ್ರೂವರ್ ಆಗಲು ಶೇಷಪ್ಪ ಒಪ್ಪಿಕೊಂಡಿದ್ದರಿಂದ ಅವನ ಪರಿಚಯವಾಯಿತು. ಈ ಕೇಸು ಇವತ್ತು ನಾಳೆಯಲ್ಲಿ ಕ್ಲೋಸ್ ಆಗಿ ಆಪಾದಿತರೆಲ್ಲ ಒಳಗೆ ಹೋಗೋ ಹಂತದಲ್ಲಿರೋದರಿಂದ ನಿನಗೆ ಹೇಳಿದರೆ ತೊಂದರೆ ಇಲ್ಲವೆಂದು ಹೇಳಿದ್ದೇನೆ. ಈಗ ನಿನ್ನ ಸಂಶಯ ಸಾಕಷ್ಟು ಪರಿಹಾರ ಆಗಿರಬಹುದಲ್ಲವಾ? ಇಲ್ಲ, ಏನೇನೂ ಇಲ್ಲ. ನನ್ನ ಸಂಶಯ ಹೆಚ್ಚಾಗ್ತಾ ಇದೆ. ಹಾಗಿದ್ದರೆ ಸಂಶಯಾತ್ಮ ವಿನಶ್ಯತಿ. ನಿನ್ನ ಕತೆ ಮುಗೀತು ಬಿಡು. ನಾನಂತೂ ಸುಳ್ಳು ಹೇಳ್ತಾ ಇಲ್ಲ ಅಪ್ಪ. ನಿನಗೆ ಆ ಕಾವ್ಯ ಅಯ್ಯಂಗಾರಿ ಎಡಿಟ್ ಮಾಡ್ತಾ ಇದ್ದಿದ್ದಕ್ಕೂ ಖೂನಿಗೂ ಏನು ಸಂಬಂಧ ಅಂತ ಅನುಮಾನ ಬರಲಿಲ್ಲವಾ? ಆ ಕಾವ್ಯ ಓದಿ ನೋಡಿದಾಗ ಏನನ್ನಿಸಿತು? ಅನ್ನಿಸೋದೇನು? ಅದೊಂದು ಹಳೆಗನ್ನಡದ ಕಗ್ಗ. ಈ ದರಿದ್ರ ಕಡತಗಳಿಂದ ಕಗ್ಗಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲವೇನಯ್ಯ ನಾನು ಕೆಲಸ ಬಿಟ್ಟು ಸೆಕ್ಯೂರಿಟಿ ಏಜೆನ್ಸ್ ತೆಕ್ಕೊಂಡು ಕಳ್ಳರನ್ನು ಕಾಯ್ತಾ ಕಾಲ ಹಾಕ್ತಿರೋದು. ನೀನು 1.5 ಲಕ್ಷ ಕೊಡ್ತೀನಂದಾಗಲೇ ನನಗೆ ಅರ್ಥವಾಯಿತು. ಗಂಡ ಹೆಂಡತಿ ಇಬ್ಬರು ಜಂಟಿ ಹುಚ್ಚರು ಅಂತ. ಹುಚ್ಚರು ಅಲ್ಲ, ಬೆಪ್ಪರು ಅಲ್ಲ. ನೀನು ಜೀವನ್ ಲಾಲ್ ಗ್ಯಾಂಗಿನ ಮೇಲೆ ಇದೂ ಒಂದು ಕೇಸ್ ಫೈಲ್ ಮಾಡಬಹುದು. ರಾಮಾನುಜ ಅಯ್ಯಂಗಾರಿ ರೀತಿಯಲ್ಲಿ ಇಲ್ಲಿ 10 ಜನ ನಾಪತ್ತೆಯಾಗಿರೋದಕ್ಕೆ ಸಂಬಂಧಪಟ್ಟಿರೋ ಕೇಸು ಇದು ಎಂದು ಸುರೇಶ ನಿನ್ನೆ ಕ್ಯಾಪ್ಟನ್ ಖುದ್ದೂಸನ ಘಾಟಿ ಎಕ್ಸ್ಪ್ರೆಸ್ ಹತ್ತಿದಾಗಲಿನಿಂದ ಕಮಾನು ಸೇತುವೆಯವರೆಗೆ ನಡೆದ ಘಟನೆಗಳನ್ನು, ಅದನ್ನು ಅವನು ವಿಶ್ಲೇಷಿಸಿ ಅರ್ಥ ಮಾಡಿಕೊಂಡಿರುವ ಬಗೆಯನ್ನು ರಾಜಪ್ಪನಿಗೆ ವಿವರಿಸಿದ. ಜೀವನ್ ಲಾಲನ ಮೇಲೆ ಹೇಗೆ ಕೇಸು ಹಾಕುತ್ತೀರ್ರಿ? ಕಡತ ನದಿಯಲ್ಲಿ ಕೊಚ್ಚಿಕೊಂಡು ಹೋಯ್ತಲ್ಲ, ಎವಿಡೆನ್ಸೇ ಇಲ್ವಲ್ಲ ಈಗ ಎಂದಳು ಗೌರಿ. ಶ್ ಎಂದು ಗಟ್ಟಿ ಮಾತಾಡದಂತೆ ಗೌರಿಗೆ ಸೂಚಿಸುತ್ತಾ ರಾಜಪ್ಪ ಜೀವನ್ ಲಾಲ್ ಬಾಯಿಗೆ ಮಣ್ಣು ಹಾಕಲಿ. ಅವನು ಅವನ ಗ್ಯಾಂಗು ಒಟ್ಟಿಗೆ ಎಲ್ಲ ಒಳಗೆ ಹೋಗ್ತಾರೆ. ಅವನ ಮನೆ ಕಕ್ಕಸಿನ ಸೇಫ್ಟಿ ಟ್ಯಾಂಕ್ ಗುಂಡಿಯೊಳಗೆ ಕಳ್ಳನೋಟು ಪ್ರಿಂಟ್ ಮಾಡಿದ ಹೈಡೆಲ್ಬರ್ಗ್ ಮುದ್ರಣ ಯಂತ್ರ, ಎಂಗ್ರೇವಿಂಗ್ಗಳು ಎಲ್ಲ ಇರೋದು ಪತ್ತೆಯಾಗಿವೆ. ಎಲ್ಲರನ್ನೂ ರೌಂಡ್ ಆಫ್ ಮಾಡ್ತಾ ಇದ್ದಾರೆ. ನಾಳೆ ಒಳಗೆ ಅರ್ಧಕ್ಕರ್ಧ ಜನ ದೇವಪುರದವರು ಲಾಕಪ್ಪಿನ ಒಳಗಿರ್ತಾರೆ, ನೋಡ್ತಿರ್ರಿ. ಆದ್ದರಿಂದ ನಿಮಗೆ ಇನ್ನು ಪ್ರಾಣಭಯದಲ್ಲಿ ತಪ್ಪಿಸಿಕೊಂಡು ಓಡೋ ಪ್ರಮೇಯವೇ ಬರೋದಿಲ್ಲ ಎಂದು ರಾಜಪ್ಪ ಗೌರಿಗೂ ಸುರೇಶನಿಗೂ ಕೆಂಪು ಕಲ್ಲಿನ ಗುಟ್ಟು ಗೊತ್ತಾಗಿರುವುದರಿಂದ ಉಂಟಾಗಿರುವ ಪ್ರಾಣಭೀತಿ ನಿರಾಧಾರವಾದುದೆಂದು ಧೈರ್ಯ ಹೇಳಿದ. ಹಾಗಿದ್ದರೆ ನಡೀರ್ರಿ, ದುಡ್ಡಿಸ್ಕೊಂಡು ತಣ್ಣಗೆ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿ ನಿದ್ದೆ ಮಾಡೋಣ ಎಂದು ನಿಶ್ಚಿಂತೆಯ ಭಾವದಲ್ಲಿ ಗೌರಿ ಹೇಳಿದಳು. ರಾಜಪ್ಪ ಮಾತಾಡದೆ ಹೊಳೆ ಕಡೆ ದಿಟ್ಟಿಸುತ್ತಾ ಸುಮ್ಮನೆ ನಿಂತಿದ್ದ. ಸುರೇಶ, ಏನಯ್ಯ, ಬಹಳ ಆಳವಾಗಿ ಏನನ್ನೋ ಚಿಂತಿಸುತ್ತಾ ಇರುವ ಹಾಗೆ ತೋರುತ್ತೆ ಎಂದು ಕೇಳಿದ. ನೀನು ಹೇಳಿದ ಗುರುರಾಜ ಕವಿಯ ಕಾವ್ಯದ ಅರ್ಥ ನಿಜವಾ ಅಂತ ಯೋಚಿಸ್ತಾ ಇದ್ದೀನಿ ಕಣೋ. ಹೌದಾ ಅಲ್ಲವಾ ಅಂತ ನೋಡೋಣ ಅಂದರೆ ಅದನ್ನು ತೆಗೆದು ಹೊಳೆಗೆ ಎಸೆದಿದ್ದೀರಾ. ಅದ್ಯಾವ ಪದ ಅದರಲ್ಲಿ ಮಿಸ್ ಆಗಿರೋದು ಎಂದು ಕೇಳಿದ. ಅದನ್ನು ನಾನು ನನ್ನ ಹೆಂಡತಿಗೂ ಹೇಳಿಲ್ಲ. ಅಂಥದ್ರಲ್ಲಿ ನಿನಗೆ ಹೇಳ್ತೀನೇನಯ್ಯ? ಹೇಳಿದರೆ ಅದನ್ನು ಇಡೀ ಲೋಕಕ್ಕೆ ಹೇಳಬೇಕು, ಇಲ್ಲ ಯಾರಿಗೂ ಹೇಳಬಾರದು. ಮತ್ತೆ ಹೊಸ ಗಂಡಾಂತರಗಳನ್ನು ಮೈಮೇಲೆ ಎಳ್ಕೊಳ್ಳೋದಕ್ಕೆ ನಾನಂತೂ ತಯಾರಿಲ್ಲ. ನೀನು ಇದನ್ನು ಜೀವನ್ ಲಾಲ್ ಕೇಸಿನಲ್ಲಿ ಸೇರಿಸಿ ಕೋರ್ಟಿನಲ್ಲಿ ಕೇಳಿದರೂ ನಾನು ಬಾಯಿ ಬಿಡೋದಿಲ್ಲ, ತಿಳ್ಕೊ. ಅಂಥ ಮುಟ್ಟಾಳ ಕೆಲಸ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ನೋಡೋ ಸುರೇಶ, ಸರ್ಕಾರಕ್ಕೆ ಅಗತ್ಯ ಇಲ್ಲದಿರೋ ಕೇಸಿನ ತಂಟೆಗೆ ಹೋಗಕೂಡದು. ಅವುಗಳ ಹಿಂದೆ ಯಾವ ಯಾವ ಕುಳಗಳ ಕೈವಾಡ ಇರ್ತದೋ ಯಾರಿಗೆ ಗೊತ್ತಯ್ಯ. ಜನಗಳ ಕಣ್ಣು ಒರೆಸೋದಕ್ಕೆ ನಮಗೆ ಈ ಕಡೆಯಿಂದ ಹಿಡೀರಿ ಅಂತ ಹೇಳಿಬಿಡ್ತಾರೆ, ಆ ಕಡೆಯಿಂದ ಇಂಥವನೊಬ್ಬ ಆಸಾಮಿ ಬರ್ತಿದ್ದಾನೆ ಖಲಾಸ್ ಮಾಡಿ ಅಂತ ವರ್ತಮಾನನೂ ಕೊಟ್ಟು ಬಿಡ್ತಾರೆ. ಅದಕ್ಕೆ ಅಧಿಕಾರಿಗಳೆಲ್ಲ ಮೇಲಿನಿಂದ ಆರ್ಡರ್ ಇಲ್ಲದಿದ್ದರೆ ಕಣ್ಣೆದುರು ಅನ್ಯಾಯ ನಡೀತಿದ್ದರೂ ಸುಮ್ಮನಿದ್ದು ಬಿಡ್ತಾರೆ. ಮೇಲಿನವರಿಗೆ ಇದೆಲ್ಲ ಅಗತ್ಯ ಇದೆಯೋ ಏನೋ ಅಂತ. ಹೀಗಿದೆ ದೇಶದ ಪರಿಸ್ಥಿತಿ. ಅಂಥದರಲ್ಲಿ ನಾನು ಯಾಕೆ ಮೇಲೆ ಬಿದ್ದು ಯಾರಿಗೂ ಬೇಡದ ಕೇಸ್ ಫೈಲ್ ಮಾಡಲು ಹೋಗಲಿ ಹೇಳು? ನೀನು ಆ ಕಾವ್ಯ ಪಬ್ಲಿಷ್ ಮಾಡಿದ್ದರೆ ದೊಡ್ಡ ಮುಟ್ಟಾಳತನ ಆಗ್ತಿತ್ತು. ಅಲ್ಲ ಕಣಯ್ಯ, ಇಂಥದೊಂದು ಸೀಕ್ರೆಟ್ ನಮಗೆ ಗೊತ್ತಾಗಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಲ್ಲವೇನಯ್ಯ? ನಿಜ ಹೇಳಬೇಕೆಂದರೆ ನೀನು ಹೇಳಿರುವ ಇನ್ಫಾರ್ಮೇಷನ್ನಿಗೆ ಕೋಟಿಗಟ್ಟಲೆ ಬೆಲೆ ಆಗುತ್ತೆ. ಹಾಗಾದರೆ 1 ಕೋಟಿ ಇಡ್ರಿ ಇಲ್ಲಿ ಎಂದಳು ನಗುತ್ತಾ ಗೌರಿ. ಅದಕ್ಕೆ ಮೊದಲು ಈ 1.5 ಲಕ್ಷ ವಾಪಸ್ ತಗೊಳ್ರಿ. ಒಂದು ಸಾರಿ ಹೋಗಿ ಆ ಕೆಂಪು ಕಲ್ಲು ಅದೆಲ್ಲಿ ಸಿಗುತ್ತೆ ನೋಡಿಕೊಂಡು ಬರೋಣ. ಆಮೇಲೆ ನಿಮ್ಮ 1 ಕೋಟಿ ತೀರಿಸೋದು ಕಷ್ಟವಾ? ಅಲ್ಲೇ ಸ್ಪಾಟಲ್ಲೇ ತೀರ್ಮಾನ ಮಾಡಿಬಿಡ್ತೀನಿ ಎಂದು ಹೊಸದೊಂದು ಗಂಡಾಂತರಕಾರಿ ಯೋಜನೆಯನ್ನು ರಾಜಪ್ಪ ತಮಾಷೆಯಾಗೇ ಅವರ ಮುಂದಿಟ್ಟ.
ಆ ಕಲ್ಪನೆಗೆ ಗೌರಿಗೆ ರೋಮಾಂಚನವಾಗಿ ಅದರ ಬೆಲೆ ಇಡೀ ಭೂಮಂಡಲ ಅಂತೆ ಕಣ್ರಿ. ಕುಂಟರಾಮ ನಮಗೆ ಸುರಂಗದೊಳಗೆ ಹೇಳಿದ. ಕಲ್ಲು ಸಿಕ್ಕ ಮೇಲೆ ಶಿಫಾರಸ್ ಪತ್ರ ತಗೊಳ್ಳೋದಕ್ಕೆ ಅವನ್ನ ಕರ್ಕೊಂಡು ಬರಬೇಕಾಗುತ್ತೆ ಎಂದಳು. ಕುಂಟರಾಮ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಆ ಸುರಂಗದಲ್ಲಿ ಕದ್ದು ಕಾಲ ಹಾಕ್ತಿದ್ದಾನೆ. ಇವಳು ಇಲ್ಲಿ ಅವನ ಸಂಗತಿ ಟಾಮ್ ಟಾಮ್ ಮಾಡ್ತಿದ್ದಾಳೆ. ನಾನು ಗುರುರಾಜ ಕವಿಯ ಕಳೆದು ಹೋದ ಪದ ಯಾಕೆ ಯಾರಿಗೂ ಹೇಳಲ್ಲ, ಈಗ ಇಬ್ಬರಿಗೂ ಗೊತ್ತಾಯ್ತಾ? ಒಂದು ವಿಷಯ ನೀವಿಬ್ಬರೂ ಸ್ಪಷ್ಟವಾಗಿ ತಿಳಿದುಕೊಂಡಿರಿ. ಗುರುರಾಜ ಕವಿಯ ಕಾವ್ಯ ಕೈಯಲ್ಲಿಲ್ಲದೆ ಯಾವ ಬ್ರಹ್ಮನಿಗೂ ಆ ಜಾಗ ಪತ್ತೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಥುತ್, ನೀನೊಬ್ಬ ತರ್ಲೆ ಕಣೋ ಎಂದು ನಿರುತ್ಸಾಹಗೊಳಿಸುತ್ತಿರುವುದಕ್ಕೆ ರಾಜಪ್ಪ ರೇಗಿ ಸುರೇಶನಿಗೆ ಬೈದ. ತರ್ಲೇನೂ ಅಲ್ಲ, ಏನೂ ಅಲ್ಲ. ಕುಂಟರಾಮನೇ ಸ್ಪಷ್ಟವಾಗಿ ಹೇಳಿದನಲ್ಲ, ಅವನಿಗೆ ಸಹಿತ ಆ ಜಾಗ ಮತ್ತೊಂದು ಸಾರಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಬೇಕಾದರೆ ಗೌರಿಯನ್ನೇ ಕೇಳು. ಇದೊಂದು ಕಗ್ಗತ್ತಲೆಯ ಕಾಡು ಕಣೋ. ಸರಿಯಾದ ನಕಾಶೆ ಇಲ್ಲದೆ ಒಳಗೆ ಹೋದೋನು ವಜ್ರ ಪತ್ತೆ ಮಾಡೋದಿರಲಿ, ಆಚೆ ಬರೋದಕ್ಕೂ ಆಗೋದಿಲ್ಲ. ಈ ಪರ್ವತಗಳೆಲ್ಲ ಅಯಸ್ಕಾಂತ ಪರ್ವತಗಳಾಗಿರೋದರಿಂದ ನೀನು ಕಂಪಾಸ್ ತಗೊಂಡು ಹೋದರೂ ದಾರಿ ಸಿಕ್ಕೋದಿಲ್ಲ. ಅದಕ್ಕೆ ಇಲ್ಲಿ ವರ್ಷ ವರ್ಷ ವಿಮಾನಗಳು ಡಿಕ್ಕಿ ಹೊಡೆದು ಬೀಳೋದು. ಇಲ್ಲಿವರೆಗೆ ಬಿದ್ದೋರದ್ದು ಹೆಣ ಅಥವಾ ಅವಶೇಷ ಸಿಕ್ಕಿದೆಯಾ? ನೋಡೋ ಸುರೇಶ, ನೀನು ಜುಗಾರಿ ಕ್ರಾಸಿನ ಅಮಲು ಇವನಿಗೂ ಹಿಡಿದಿದೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ನಾನಂತೂ ಇದನ್ನು ಇಲ್ಲಿಗೆ ಬಿಡೋದಕ್ಕೆ ತಯಾರಿಲ್ಲ, ರಾಜಪ್ಪ ದೃಢ ನಿರ್ಧಾರದ ದನಿಯಲ್ಲಿ ಹೇಳಿದ. ಕರೆಕ್ಟ್ ನೀವು ಹೇಳೋದು. ನಾನು ಹೇಳಿದರೆ ನನಗೆ ಧನಪಿಶಾಚಿ ಹಿಡಿದುಕೊಂಡಿದೆ ಅನ್ನುತ್ತಾರೆ. ದುಡ್ಡು ಮುಖ್ಯ ಅಲ್ಲ ಇಲ್ಲಿ. ಇಂಥದೊಂದು ಅದ್ಭುತ ಸಂಗತಿ ಇರುವಾಗ ಅದರ ಬಗ್ಗೆ ಕುತೂಹಲವಾದರೂ ಬೇಡವೇ ನಮಗೆ? ನದಿ ಮೂಲ ಕಂಡುಹಿಡಿಯೋದಕ್ಕೆ, ಎವರೆಸ್ಟ್ ಹತ್ತೋದಕ್ಕೆ ಎಷ್ಟೊಂದು ಜನ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆಲ್ಲ ದುಡ್ಡಿನ ಆಸೆ ಇತ್ತಾ ಎಂದು ಗೌರಿ ರಾಜಪ್ಪನ ಅಭಿಪ್ರಾಯವನ್ನು ಬಲವಾಗಿ ಪ್ರತಿಪಾದಿಸಿದಳು. ನೋಡೋ, ಆ ಗುರುರಾಜ ಕವಿಯ ಕಾವ್ಯದಲ್ಲಿ ನೀನು ಕಂಡುಹಿಡಿದಿರುವ ಅರ್ಥ ಸರಿ ಇರಬೇಕಂತ ಅನ್ನಿಸುತ್ತೆ. ಈ ಜೀವನ್ ಲಾಲ್ಗೆ ಎಲ್ಲೆಲ್ಲಿಯದೋ ದೇಶಾಂತರದ ಸಂಬಂಧಗಳಿರೋದನ್ನು ಪತ್ತೆ ಮಾಡಿದಾಗ ನನಗೆ ಕೇವಲ ಕಳ್ಳ ನೋಟಿನ ವ್ಯವಹಾರಕ್ಕೆ ಇವನಿಗೆ ಇಷ್ಟೊಂದೆಲ್ಲ ಕನೆಕ್ಷನ್ ಅಗತ್ಯವಿದೆಯಾ ಅಂತ ಆಶ್ಚರ್ಯವಾಯಿತು. ಕೆಂಪು ವಜ್ರದ ದಂಧೆ ವಿಚಾರ ನೀನು ಹೇಳತ್ಲೂ ಈಗ ಎಲ್ಲ ಅರ್ಥವಾಗ್ತಾ ಇದೆ ಎಂದು ರಾಜಪ್ಪ ಸುರೇಶ ಊಹಿಸಿದ ದ್ವಿಸಂಧಾನ ಕಾವ್ಯದ ಅರ್ಥ ಸರಿ ಅನ್ನುವುದಕ್ಕೆ ತನ್ನದೇ ಆದ ಪ್ರತಿಪಾದನೆಗಳನ್ನು ಕೊಡುತ್ತಾ ಇದ್ದಕ್ಕಿದ್ದಂತೆ ಸಂಶಯಕುಲಿತನಾಗಿ, ಅಲ್ವ ಸುರೇಶ, ಈಗ ಈ ಕಳ್ಳನೋಟುಗಳು ಖೂನಿಯಾದ ರಾಮಾನುಜ ಅಯ್ಯಂಗಾರಿ ಹತ್ರ ಸಿಕ್ಕಿದ್ದರಿಂದ ಗುರುರಾಜ ಕವಿಯ ಕಡತ ಜೀವನ್ ಲಾಲ್ನೇ ಎಡಿಟ್ ಮಾಡಿಸುತ್ತಿದ್ದವನು ಅಂತ ಭಾವಿಸೋದಾದರೆ ಈ ಕೆಂಪು ಕಲ್ಲಿನ ದಂಧೆ ಗೊತ್ತಿದ್ದವನಿಗೆ ಆ ಕಡತ ಕಟ್ಟಿಕೊಂಡು ಏನಯ್ಯ ಆಗಬೇಕಾಗಿದೆ ಎಂದು ಸುರೇಶನನ್ನು ಕೇಳಿದ. ಅದನ್ನೂ ನಾನು ಯೋಚಿಸ್ತಿದ್ದೀನಿ ಕಣೋ. 2 ಸಾಧ್ಯತೆ ನನಗೆ ಹೊಳೆಯುತ್ತೆ. ಒಂದು, ಜೀವನ್ ಲಾಲನಿಗೆ ಅದರ ಇತ್ಯೋಪರಿ ಗೊತ್ತಿಲ್ಲ, ಯಾರೋ ತಂದು ಕೊಡ್ತಿದ್ದಾರೆ, ಇವನು ಆ ಕಾಳದಂಧೆಯ ಸೂತ್ರ ಹಿಡಿದುಕೊಂಡಿದ್ದಾನೆ. ಇದು ಸರಿ ಅನ್ನೋ ಹಾಗಿದ್ದರೆ ಜೀವನ್ ಲಾಲ್ ತಾನೇ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇನ್ನೊಂದು, ಅವನಿಗೆ ಎಲ್ಲ ಗೊತ್ತಿದ್ದು ನಿಯಂತ್ರಿಸುತ್ತಾ ಇದ್ದಾನೆ ಅಂತಾದರೆ ಇವನ ದಂಧೆಯೊಳಗಿನ ಇನ್ಯಾರೋ ಖದೀಮರು ಇದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವನು ಆ ಪ್ರಯತ್ನ ಮಟ್ಟ ಹಾಕ್ತಿದ್ದಾನೆ. ಒಟ್ಟಿನಲ್ಲಿ ಈ ವ್ಯವಹಾರದಲ್ಲಿ 2 ಪಾರ್ಟಿಗಳು ಇರಬಹುದು. ಇವರ ಗುಂಪಿನೊಳಗೆಲ್ಲ ಚಲಾವಣೆಯಲ್ಲಿರೋ ಕಳ್ಳನೋಟುಗಳು ರಾಮಾನುಜ ಅಯ್ಯಂಗಾರಿ ಹತ್ರ ಸಿಕ್ಕಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಬಿಡು. ಹಾಗಿದ್ದರೆ ಆ ಬುಟ್ಟಿ ಹೆಣಿತಾಳಲ್ಲ ಮೂಕಿ ದ್ಯಾವಮ್ಮನ ಗಂಡಾನೇ ಇವರಿಗೆ ಕೆಂಪು ಕಲ್ಲು ತಂದು ಕೊಡ್ತಾ ಇರಬಹುದು ಕಣ್ರಿ. ಅವನನ್ನು ಹೆಂಗಾದರೂ ನಮ್ಮ ಜೊತೆ ಸೇರಿಸಿಕೊಂಡರೆ ನಮಗೆ ಅನುಕೂಲ ಅಲ್ಲವಾ ಎಂದು ಗೌರಿ ಮಧ್ಯೆ ಬಾಯಿ ಹಾಕಿ ಹೇಳಿದಳು. ಹುಚ್ಚಿ, ಇಷ್ಟು ದಿನ ಅವನು ಬದುಕಿರ್ತಾನೆ ಅಂತೀಯಾ? ಆಗಾಗ ಒಬ್ಬೊಬ್ಬರು ಮಾಯ ಆಗ್ತಿರೋದನ್ನು ನೋಡಿದರೆ ಆ ಕಲ್ಲುಗಳ ಮೌಲ್ಯ ತಂದುಕೊಡೋರಿಗೆ ಗೊತ್ತಾಗುತ್ತಿದ್ದ ಹಾಗೆ ಅವರನ್ನು ಕೈಲಾಸಕ್ಕೆ ಕಳಿಸುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ದ್ಯಾವಮ್ಮನ ಗಂಡ ಅಕಸ್ಮಾತ್ ಇನ್ನೂ ಬದುಕಿದ್ದು ನೀನೇನಾದರೂ ಈ ವಿಷಯ ಅವನ್ನ ಕೇಳಿದ್ರೆ, ಇಲ್ಲ ಅವನು ಬುದ್ಧಿವಂತನಾಗಿದ್ದರೆ ನಿನ್ನ ಖೂನಿ ಮಾಡಬೇಕು, ಅಥವಾ ಮುಟ್ಟಾಳನಾಗಿದ್ದರೆ ಅವನು ಖೂನಿಯಾಗ್ತಾನೆ, ಅಷ್ಟೇ ತಿಳಿದುಕೋ. ಕರೆಕ್ಟ್ ಕಣಯ್ಯ ನೀನು ಹೇಳೋದು. ಏನಿದ್ದರೂ ಸ್ವಂತ ಜವಾಬ್ದಾರಿ ಮೇಲೆ ಯಾರ ಹತ್ರನೂ ಚಕಾರ ಎತ್ತದೆ ನಾವೇ ಏನು ಮಾಡೋದಿದ್ರೂ ಮಾಡಬೇಕು ಎಂದು ರಾಜಪ್ಪ ಸುರೇಶನ ಮಾತಿಗೆ ಸಮ್ಮತಿ ಸೂಚಿಸುವಂತೆ ಅಂದ. ಸರಿ, ಈಗ ಆ ಕಾವ್ಯ ದೋಣಿ ಹೊಳೆಯಲ್ಲಿ ಚೂರು ಚೂರಾಗಿ ಕರಗೇ ಹೋಗಿದೆಯಲ್ಲ ಎಂದ ಸುರೇಶ. ಕೈಲಿದ್ದಿದ್ದರೆ ಹುಡುಕಲು ಬರ್ತಿದ್ದೆಯಾ? ಮತ್ತೆ ಮನೇಲಿ ಕೂತ್ಕೊಂಡು ಏನು ಮಾಡ್ತಿ? ಹಾಗೆ ಬಾ ದಾರಿಗೆ. ಇಷ್ಟೆಲ್ಲ ತಿಳಿದುಕೊಂಡು ಈ ಹಂತದಲ್ಲಿ ಅದನ್ನು ಕೈಬಿಡಲು ಸಾಧ್ಯವೇ ಇಲ್ಲ.
ನಾನು ಇಡೀ ಭೂಮಂಡಲ ತಲೆಕೆಳಗು ಮಾಡಿ ಅದರದ್ದೊಂದು ಕಾಪಿ ಎಲ್ಲಾದರೂ ಸಿಕ್ಕುತ್ತಾ ಹುಡುಕುತ್ತೇನೆ. ಇಷ್ಟಕ್ಕೆ ಬಿಡುಗಿಡೋ ಮನುಷ್ಯನೇ ಅಲ್ಲ ನಾನು. ಅಲ್ಲಿವರೆಗೆ ಆ ಕಳೆದು ಹೋಗಿರೋ ಪದ ಪತ್ತೆ ಮಾಡಿದೆಯಲ್ಲ, ಅದನ್ನು ಮರಿಬೇಡ ಮಾರಾಯ. ನಮಗ್ಯಾರಿಗೂ ಹೇಳದಿದ್ರೂ ಪರವಾಗಿಲ್ಲ. ನೀನು ಒಂದು ಕಡೆ ಎಲ್ಲಾದರೂ ಗುಟ್ಟಾಗಿ ಬರೆದಿಟ್ಟುಕೊಂಡರೆ ವಾಸಿ. ಈಗಲೇ ಕರಾರು ಮಾಡಿಕೊಳ್ಳೋಣ. ನಿಧಿ ಸಿಕ್ಕರೆ ನಮ್ಮಿಬ್ಬರಿಗೂ 50-50 ಏನಂತೀಯ ಎಂದ ರಾಜಪ್ಪನ ಮಾತಿಗೆ ಗೌರಿ ರೇಗಿ, ಏನ್ರಿ ಹೆಂಗಸು ಅಂತ ನೀವು ನನ್ನನ್ನು ಲೆಕ್ಕಕ್ಕೆ ಇಟ್ಟುಕೊಂಡಿರೋ ಹಾಗೆ ಕಾಣೋದಿಲ್ಲ ಎಂದಳು. ಅಯ್ಯಯ್ಯೋ ಸಾರಿ ಮೇಡಮ್, ನಿಮ್ಮನ್ನು ಮರೆಯೋದಕ್ಕೆ ಆಗತ್ತಾ? 1/3 ಮಾಡೋಣ ಎಂದು ನಗುತ್ತಾ ರಾಜಪ್ಪ ಹೇಳಿದ. ಏನು ಆ ವಜ್ರಗಳೆಲ್ಲ ನಿಮ್ಮಪ್ಪನ ಮನೆ ಆಸ್ತಿ ಅನ್ನುವ ಹಾಗೆ ಹಂಚ್ಕೋತಾ ಇದ್ದೀರಲ್ಲ? ಆ ಪುಸ್ತಕದ ಪ್ರತಿ ಇನ್ನೊಂದು ಸಿಕ್ಕೋದರಲ್ಲಿ ನನಗೆ ಚೂರೂ ನಂಬಿಕೆ ಇಲ್ಲ. ಅಲ್ಲಿಯವರೆಗೆ ನೀವು ಹಂಚಿಕೊಳ್ತಿರೋದೆಲ್ಲ ಕನ್ನಡಿ ಗಂಟು, ತಿಳಿದುಕೋ ಎಂದ ಸುರೇಶ. ಹಠಾತ್ತನೆ ಮಾತು ನಿಲ್ಲಿಸಿ ದೂರದಲ್ಲಿ ಬರುತ್ತಿದ್ದ ವಾಹನದ ಸದ್ದು ಕಿವಿಗೊಟ್ಟು ಆಲಿಸಿ, ಯಾವುದೋ ಬಸ್ಸೋ ಕಾರೋ ಬರ್ತಿದೆ, ನಡಿ ಮನೆಗೆ ಹೋಗಿ ಮಾತಾಡೋಣ ಎಂದು ರಾಜಪ್ಪನಿಗೆ ಹೇಳಿದ. ಮೂವರು ನಡೆಯುತ್ತಾ ಕಮಾನು ಸೇತುವೆ ದಾಟಿದರು. ಅಷ್ಟರಲ್ಲಿ ವಾಹನದ ಸದ್ದು ಹತ್ತಿರಾಗಿ ರಸ್ತೆ ಇಳಿಜಾರಿನಲ್ಲಿ ಕ್ಯಾಪ್ಟನ್ ಖುದ್ದೂಸನ ಘಾಟಿ ಎಕ್ಸ್‌ಪ್ರೆಸ್ ಬರುತ್ತಿರುವುದು ಕಂಡಿತು. ಕರೆಕ್ಟಾಗಿ ನಿನ್ನೆ ಟೈಮಿಗೆ ಇವತ್ತು ಬಂದಿದ್ದಾನೆ. ನಾವು ಊರು ಬಿಟ್ಟು ಸರಿಯಾಗಿ ಈಗ 24ನೇ ಗಂಟೆ, ಅಂದರೆ 1 ದಿನ ಕಳೆದಿದೆ ಅಷ್ಟೆ ಎಂದ ಸುರೇಶ. ನಂಗಂತೂ 1 ವರ್ಷ ಕಳೆದ ಭಾವನೆ ಬರ್ತಿದೆ ಎಂದು ಗೌರಿ ಹೇಳುತ್ತಿರಬೇಕಾದರೆ ಖುದ್ದೂಸ್ ಬ್ರೇಕ್ ಒತ್ತಿ ಬಸ್ ನಿಲ್ಲಿಸಿದ. ಕಂಡಕ್ಟರ್ ಬೆರಳು ನಾಲಿಗೆಗೆ ತಿಕ್ಕುತ್ತಾ ಸುರೇಶನತ್ತ ಟಿಕೆಟ್ ಪುಸ್ತಕ ಹಿಡಿದು, ಎಷ್ಟು ಟಿಕೆಟ್ ಎಂದ. 3. ಎಲ್ಲಿಗೆ? ಜುಗಾರಿ ಕ್ರಾಸ್.